ಗಿಡ ಮಾಡಿ ಸರ್ ಎಲ್ಲ ಗುಂಡಾಗಿರಿ ಮಾಡ್ತಾರ. ಏನಪ್ಪ ಏನ ಎಷ್ಟು ಗುಂಡಾಗಿರಿ ಮಾಡ್ತಾರ ಸರ್ ಇಲ್ಲಿ ಮೇಷ್ಟ್ರು ಈ ಶಶಿ ಇವ್ರು ಸರಿ ಆಗ್ಬಿಟ್ರಿ ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ. ನೀವು ಕರೆಕ್ಟ್ ಆದ್ರೆ ನ್ಯಾಯಕ್ಕೆ ನಿನ್ನ ಹೆಸರೇ ಇರೋದು. ನೀನ್ ಅವತ್ತು ಕರೆ ಕೂರ್ಸಾಗ ಏನ್ ಬಳ್ತಾ ಇದೀನಿ ನೀನು? ಯಾಕೆ ಜಗಳ ಇದು ಮಾಡ್ತೀರಿ? ವಿಡಿಯೋ ಮಾಡಿ ಸರ್ ಇದನ್ನೆಲ್ಲ ಮಾಡಿ ಸರ್ ಇದನ್ನ ಎಸ್ ಪಿ ಕೊಡ್ತೀನಿ ನಾನು. ಯಾಕಪ್ಪ ಲೇಡೀಸ್ ಮೇಲೆ ಯಾಕೆ ಮಾತಾಡಕ್ ಹೋಗ್ತೀರಾ? ಸಾಹೇಬ್ರ ಏನ್ ಹೇಳಿದ್ರಿ ಇವಾಗ? ಮಾತಾಡ್ತಾರೆ ಯಾರೋ ಪಂಚಾಯತ್ಗೆ ಕೆಲಸ ಮಾಡ್ತಾರೆ. ಏನಂತ ಹೆಸರು? ಏನಂತ ಹೆಸರು? ಯಾರನ್ನ ಯಾಕಪ್ಪ ಹಂಗೆಲ್ಲ ಮಾತಾಡ್ತೀರಾ? ಅಲ್ಲಪ್ಪ ಅವರು ಇಲ್ಲಿ ಕೇಳಿ ಒಂದ್ ನಿಮಿಷ. ಅವರು ಒಬ್ರು ಹೆಂಗ್ಸಿದಾರೆ, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಸೌಜನ್ಯ ಕಲ್ತ್ಕೊಳ್ಳಿ. ಒಬ್ರು ಮಾತಾಡಿ ಅಲ್ಲ ಇಲ್ಲಿ ಕೇಳಿ. ಈಗ ನಾನು ಅಣ್ಣ ಅಂತಿಲ್ವಾ? ಅಣ್ಣ ಯಾರು ಒತ್ಕೊಂಡು ಹೋಗಲ್ಲ. ಇಲ್ಲಿ ಕೇಳಿ ಆಡೋ ಮಾತಿದಾವಲ್ಲ, ಒಬ್ರು ಹೆಣ್ಣಿಗೆ ಮಾತಾಡಬಾರ್ದು. ಕೇಳಿ, ಹೆಣ್ಮಕ್ಳ ಬಗ್ಗೆ ನೀವು ಹಂಗೆ ಮಾತಾಡಬಾರ್ದು. ಅಲ್ಲಲ್ಲ ಯಾರೇ ಆಗ್ಲಿ. ಏನಂದ್ರು ಅವೆಲ್ಲ ಉಪಯೋಗಿಸೋ ಭಾಷೆನ ಅಂದ್ರೆ ಅಲ್ಲಣ್ಣ, ಅವೆಲ್ಲ ಉಪಯೋಗಿಸೋ ಭಾಷೆನ ಹೇಳಿ. ಶಾಡೋ ಸಿಂಗ್ ಅಂತ ಬಚ್ಚ ಅವನು. ಶಾಡೋ ಸಿಂಗ್ ಅಂತ ಅವೆಲ್ಲ ಮಾತಾಡಕ್ ಹೋಗ್ಬಾರ್ದ್ರಿ. ಅವೆಲ್ಲ ಈಗ ಸಾಹೇಬ್ರು ಬಂದು ಯಾರು ನೀವು ಮಾತಾಡ್ತೀರ? ಅದಕ್ಕೆ ನೀವು ಅದನ್ನೇ ಮಾತಾಡಿಲ್ಲ. ನೀವು ಅದನ್ನೇ ಮಾತಾಡ್ತೀರ ಸರ್. ನೀವು ತಿಳಿದವರು ಮೇಸ್ಟ್ರ, ನೀವು ತಿಳಿದವರು ಸರ್. ಜಲಕ್ಷಮ ಸುಮ್ಕಿರ್ರಿ, ಯಾಕ್ರಿ ಹಂಗ ಆಡ್ತೀರ? ಸುಮ್ಕಿರ್ರಿ ಅಲ್ಲ ಸರ್, ಇಲ್ಲಿ ಕೇಳಿ ಸರ್. ಇಲ್ಲಿ ಕೇಳಿ, ಯಾರು ಇದ್ ಮಾಡ್ತಿಲ್ಲ. ಸ್ವಲ್ಪ ಮಾತಾಡೋದ್ ಸ್ವಲ್ಪ ತೂಕವಾಗಿ ಮಾತಾಡಿ. ಯಾರ್ದು ಅಲ್ಲಿ ಸ್ವಲ್ಪ ತೂಕವಾಗಿ ಮಾತಾಡಿ. ಯಾರು ಒದ್ಕೊಂಡು ಹೋಗಲ್ಲ. ಯಾರಪ್ಪ ಬಹಿಷ್ಕಾರ ಹಾಕೋನು? ಯಾರಣ್ಣ? ಎಲ್ಲಿದೆ? ಇರಪ್ಪ ನಾನು ಅವ್ರ ಜೊತೆ ಒಬ್ಬೊಬ್ರು ಮಾತಾಡಿ. ಬಹಿಷ್ಕಾರ ಹಾಕ ಕಾನೂನು ಎಲ್ಲೂ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವನ್ಗೂ ಇಲ್ಲ ಅದು. ಯಾರಣ್ಣ? ಈಗ ನಾವ್ ಯಾರ ಇಲ್ಲಿ ಬರಬೇಡಿ, ಅವ್ರನ್ನ ಇಲ್ಲಿ ಮನೆ ಕಟ್ಕೋಬೇಡಿ, ಇಲ್ಲಿ ಮಾಡ್ಕೊಂಡ್ಬರ್ತಾನೆ. ಯಾಕೆ ಬೇಕು ಸರ್ ಅವೆಲ್ಲ? ಯಾಕೆ ಮಾಸ್ಟ್ರ ನೀವು ದೊಡ್ಡವ್ರು? ಇರಪ್ಪ ಇರಯ್ಯ ಒಂದ್ ನಿಮಿಷ. ಮಾಸ್ಟರ್ ಇದಾರ, ಇರಪ್ಪ ಮಾಸ್ಟರ್ ಹತ್ರ ಮಾತಾಡೋದು. ಒಬ್ರು ಮಾತಾಡಿ. ಒಬ್ರು ಹೌದಾ? ಒಳ್ಳೇದು ಆಯ್ತು. ಈಗ ಸರಿ ಆಯ್ತು. ಈಗ ಅಡ್ಡ ಮಾಡ್ಯಾರೆ. ಅದೇನ ಪಿಲ್ಲರ್ ಅದೇನ ಹಾಕಿದ್ರಂತಲ್ಲ, ಅದೇನೋ ಮತ್ತೇನಕ್ಕೆ ಗಲಾಟೆ? ಇವ್ರದ್ದು ಮಾಸ್ಟರ್ ಈಗ ಬಹಿಷ್ಕಾರ ಹಾಕ್ಯವ್ರೆ ಅಂದವ್ರಲ್ಲ, ಬಹಿಷ್ಕಾರ ಯಾವಾಗ ಹಾಕವ್ರೆ? ಎಲ್ಲಿ ಬರ್ಬೇಡಿ ಅಂತ ಕೇಳಿ. ಈಗ ಏನಕ್ಕೆ ವಿವಾದ ಏನಕ್ಕೆ ಆಯ್ತು? ಮತ್ತೆ ಇವ್ರದ್ದು ವಿವಾದ ನಮ್ಮನ್ನೇ ಕರೆದ್ರಿ, ನಾವು ಬರಕ್ಕೆ ಇಲ್ಲ. ಪೊಲೀಸರು ಫೋನ್ ಮಾಡಿ ಕರಿತಾವ್ರೆ ಅಂತ ಯಾಕೆ ಕರೆದ್ರು? ಪೊಲೀಸರು ಯಾರು ಕರೆದ್ರು? ಸರಿ ಬಿಡಿ. ಈಗ ಸರ್ ಮುಗಿಸ್ತೀರಾ? ನಮ್ಮನ್ನ ಯಾಕೆ ಕರಿಬೇಕಿತ್ತು? ನಾವು ಸರ್ ಅದು ಒಂದು ಅಳತೆ ಮಾಡೋ ಸಂದರ್ಭ ಅಕ್ಕಪಕ್ಕ ಕರೀತಾರೆ. ಅಲ್ಲ ಸರ್, ನಿಮ್ ಪಕ್ಕ ಸೈಟ್ ಇಲ್ವಾ? ನಿಮ್ದಿಲ್ವ? ಇರ್ಲಿ ಬಿಡಿ, ನೀವು ಒಬ್ರು ಗ್ರಾಮಸ್ಥರಿದ್ದೀರಾ, ಅದ್ರಲ್ಲಿ ಏನಿದೆ? ಆಮೇಲೆ ನೋಡಿ ಸರ್, ಒಬ್ರು ಮಹಿಳೆ ಬಗ್ಗೆ ದಯವಿಟ್ಟು ಇದನ್ನ ಯಾರು ಸಹಿಸಲ್ಲ.
ಅಣ್ಣ ನೀವು ಸ್ವಲ್ಪ ದೊಡ್ಡರಿದ್ದೀರಾ, ನಾನು 50 ಮಹಿಳಾ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಪ್ಪ ಅಣ್ಣ. ಅವೆಲ್ಲ ಭಾಷೆಗಳು ಉಪಯೋಗಿಸಕ್ ಹೋಗ್ಬಾರ್ದು ದಯವಿಟ್ಟು ಅಣ್ಣ. ಹೇಳಿ ಸರ್, ನೀವ್ ಹೇಳಿ. ಸರ್ ನಾವು ಅಲ್ಲ, ನಾವೇನು ಮಾಡಕ್ ಬಂದಿಲ್ಲ ಸರ್, ಇಲ್ಲಿ ನಮಗೆ ಮಾಹಿತಿ ಅಲ್ಲ, ಇದಿರ್ಲಿ ಬಿಡಿ ಸರ್, ಇದಿಲ್ಲ ಅಲ್ಲ, ಇದೇನ್ ತೊಂದ್ರೆ ಏನು ಅಂತ ಮಾಡ್ಕೊಳ್ಳಿ, ಅದು ವಿಡಿಯೋ ಮಾಡ್ಕೊಳ್ಳಿ. ಯಾಕೆ ಏನು ಬಗೆಹರಿಸೋದಾದ್ರೆ ನಮ್ಮೂರಿಗೆ ಬನ್ನಿ, ಜಾಸ್ತಿ ಮಾಡೋದಾದ್ರೆ ಅವ್ರಿಗೆ ಹೇಳಿ, ಯಾರು ಮಾತಾಡ್ತಾರೆ ಹಂಗ ಅನ್ಬೇಡಿ ಸರ್. ಕೇಳ್ಕೊಳ್ಳೋದೇ ಇಲ್ವಲ್ಲ ಸರ್ ಹೆಣ್ಣು ಅನ್ನೋದು ಗೌರವ ಇಲ್ದಲೆ ನಿಮ್ ವಿಚಾರನೇ ಗೊತ್ತಿಲ್ವಲ್ಲ ಸರ್. ಶಾಟ ಏನ್ ಕಿತ್ಕೊಂತೀಯ? ನಾವು ಮಾಡಕ್ಕೆ ಇಲ್ಲಿ ಕೇಳಿ ಕೇಳಿ ನಿಮ್ ಕಡೆ ನಮ್ ನಡಿಬೇಡಿ ಇದ್ರೊಳಗೆ, ಯಾರನ್ನ ನಮ್ಮನ್ನ ಯಾರು ಹಿಡಿಯಕ್ ಹೋಗ್ಬೇಡಿ. ನಿಮ್ಮನ್ನ ಅಲ್ಲ ಸರ್, ಇಲ್ಲಿ ಕೇಳಿ, ನೀವು ಇಲ್ಲಿ ಇದ್ದೀರಾ, ಜಾಗದಲ್ಲಿ ಇದ್ದೀರಾ, ಹೇಳಿ ಸರ್, ಹೇಳಿ ಹೇಳಿ ಹೇಳಿ, ಅದ್ರಲ್ಲಿ ಏನಿದೆ ಹೇಳಿ ಸರ್, ಅದನ್ನ ಬಗೆಹರಿದೋಗೈತೆ ಬಿಡಿ. ಹೆಣ್ಮಕ್ಳಿಗೆ ಮಾತಾಡೋ ಫಸ್ಟ್ ಗೌರವ ಕತ್ರ ಕೆಲಸ. ಅವನೇ ಚಿಕ್ಕ ಮಗು ಅಲ್ಲ, ಚಿಕ್ಕ ಮಗು ಅಲ್ಲ ಸರ್. ಹೇಳಿ ಸರ್, ತಾವೊಂದು ಹೇಳಿ, ಅವ್ರು ಕೇಳ್ತಾವ್ರಲ್ಲ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ತಾವು ಹೇಳ್ಸ್ಬೇಕು ಅದನ್ನ. ಸಮಾಧಾನವಾಗಿದ್ರೆ ವಿಚಾರ ತಿಳ್ಕೊಳ್ಳಿ ಫಸ್ಟ್. ಯಾರು ನಾನೇ ಮಾತಾಡ್ತಾ ವಿಚಾರನೇ ಇದ್ದೀನಿ. ಗೊತ್ತಿಲ್ವಲ್ಲ ಇದ್ರದ್ದು. ಇದು 70 ವರ್ಷ ಡಿಸ್ಪ್ಯೂಟ್ 7 ನಿಮಿಷದಲ್ಲಿ ಸರ್ ಮಾಡಕ್ ಆಗಲ್ಲ. ನಾನು ಹೇಳ್ತಿಲ್ಲ ಸರ್ ಅದನ್ನ, ಸರ್ ನಾನು ಹೇಳ್ತೀನಿ. ಅಲ್ಲ ಅಲ್ಲ ಅಲ್ಲ, ನೀವು ಮಾಡ್ಕೊಂಡಿರೋದು ನಾನೇ ಮಾಡಕ್ ನೋಡಿ ಹೇಳಿರೋದು. ಸರ್, ಬನ್ನಿ ಸರ್ ಇಲ್ಲಿ ಸುಮ್ನೆ. ನೀವು ಬಗೆಹರಿಸಿದ್ರೆ ಹರಿಸಿ. ಅವರು ಇವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ ಬಿಡು. ಸರ್ ನಮಗೆ ಅವಿನಿಂದೆಲ್ಲ ನಿಂದನೆ ಮಾಡ್ಕೊಡ್ದು. ನಾವ್ ಏನ್ ತಪ್ಪು ಮಾಡಿರೋದಕ್ಕೆ ಆತರ ಮಾತಾಡ್ತಾರೆ. ಯಾಕೆ ಏನಕ್ಕೆ ಸರ್ ಹೆಣ್ಣು ಮಕ್ಳ ಮೇಲೆ ರೆಸ್ಪೆಕ್ಟ್ ಇಲ್ದಲೇನೆ ಏನಕ್ಕೆ ಆತರ ಮಾತಾಡ್ಬೇಕು? ಗೌರವ ಕೊಟ್ಟು ಮಾತಾಡ್ಲಿ. ಅವರು ದೊಡ್ಡವರಾಗಿ ಆತರ ಮಾತಾಡಕ್ ಆಗಲ್ಲ ಸರ್. ಚಿಕ್ಕ ಮಗು ನಾವು ಆತರ ಮಾತಾಡಕ್ಕೆ. ಅವ್ರ ಅಮ್ಮಂಗ ಅದೇ ತರ ಮಾತಾಡ್ತಾರ ಸರ್ ಅವರು? ಯಾರು ಬಿಡ್ತಾರೆ ಮಾತಾಡೋದು? ಯಾಕೆ ಮಾತಾಡ್ಬೇಕು? ಯಾಕೆ ಮಾತಾಡ್ಬೇಕು ಸರ್? ಈಗ ಜಯಲಕ್ಷ್ಮಿ, ವಾದ ವಿವಾದ ಈಗ ನೀವು ಬೈದ್ರಿ ಅವರು ಬೈದ್ರಿ ನಡೀತು. ಸರ್ ನಾನು ಬೈದಿಲ್ಲ, ನಾನು ಒಂದೇ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಾನು ನೀವೇನ್ ಅನ್ಬೇಕು, ನೀವು ಅಂದ್ರೆ ಈಗ ವಾದ ವಿವಾದ ನಡೀತು. ಫೈನಲ್ ಆಗಿ ಏನ್ ತೀರ್ಮಾನ ಮಾಡಿದ್ವಿ ಈಗ ಸಬ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಇದು ನೋಡಿ ಸರ್, 30 ಕುಂಟೆ ಒಬ್ಬರ ಹೆಸರಲ್ಲಿ ಇದೆ. ಹೇಳಿ ಸರ್, ಒಳ್ಳೇದು ಹೇಳಿ. ಹಾ 30 ಕುಂಟೆನ ಇವ್ರ ಹಿಂದೆ ಏನಾಯ್ತು, ಇವ್ರು ತಗೊಂಡು ಅವ್ರವ್ರ ಇದಕ್ಕೆ ಮನೆ ಕಟ್ಕೊಂಡು ಇದಾಗಿ ಆಗ್ಲೇ ಎಷ್ಟು ವರ್ಷ ಆಯ್ತಪ್ಪ ವೆಂಕಟೇಶ್? ಸರ್ 4ನೇ ತಲೆಮಾರು ಇದು. ಇಸ್ವಿ ಹೇಳ. ಸರಿ ಹೇಳ್ರಿ, ಎಷ್ಟು ವರ್ಷ ಆಯ್ತು ಹೇಳಿ. 4ನೇ ತಲೆಮಾರು ಸರ್. ಸರಿ, ಒಂದ್ 50 ವರ್ಷ ಆಯ್ತಾ? ಆಗಿದೆ ಸರ್. ನನಗೆ 52 ವರ್ಷ ಸರ್. ನಮ್ ತಂದೆಯವ್ರು ಕೊಟ್ಟಿರೋದು. ನಮ್ ತಾತರಿ ನಮ್ ತಂದೆಯವ್ರು ಕೊಟ್ಟಾರೆ. ಅವ್ರಿಗಿನ್ನ ನನಗೆ ಈಗ ನನ್ನ ಮಗ 4ನೇ ತಲೆಮಾರು ಆಯ್ತು. ಎಷ್ಟು ವರ್ಷ ಆಯ್ತು? ಅವತ್ತಿಂದ ಇವತ್ತವರೆಗೆ ಟಾರ್ಚರ್ ಕೊಟ್ಕೊಂಡೇ ಬಂದ್ರು. ನಾನು ದ್ಯಾವಯ್ಯನವ್ರ ಚಿಕ್ಕ ಹುಡುಗ ಇದ್ರು ಸಾಕಷ್ಟು ಕೇಳಿದೆ. ದ್ಯಾವಯ್ಯನವ್ರದೇನು ಅವಲಿಂದ ಸ್ಟಾರ್ಟ್ ಬೈಸ್ಕರದ್ದು. ಇವರು ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಾರೆ. ಯಾರು ಬಹಿಷ್ಕಾರ? ಸ್ಟಾರ್ಟಿಂಗ್ ದ್ಯಾವಯ್ಯನವರು, ಅವ್ರ ಮಗ ಶಿವಲಿಂಗಯ್ಯ ಡ್ಯೂಟಿಲಿ ಇದ್ದಾಗಲಿಂದಲೂ ನಾನು ಕೇಳ್ತಲೇ ಬಂದೆ, ಯಾವಂತ ಮಾಡಿಸ್ಕೊಳ್ಳಿ, ಯಾವಂತ ಮಾಡಿಸ್ಕೊಳ್ಳಿ. ಆಮೇಲೆ ಅಕ್ಕಪಕ್ಕದವ್ರನ್ನೆಲ್ಲ ಹುಡುಗರು ಬಿಡೋದು, ನಮ್ಮ ಗುಂಡಾಗಿರಿ ಮಾಡಿಸೋದು. ನೀನೇನ್ ಇದ್ದೇವಂತಾನೋ ಅಂತ ಇವ್ರು ಅನ್ನೋದು. ನಿನ್ಗೆ ಮನೆ ಐತಾ ಇರೋದ್ ಮನೆ ಇಕ್ಕಳ ಬಟ್ಟೆ ಎಲ್ಲಾನು ಎತ್ತಿರಿಸ್ತಾರೆ. ಇವೆಲ್ಲ ಏನ್ ಅವ್ರು ಹೇಳ್ತಿರೋದು ಏನು? ಎಷ್ಟು ಬದುಕ್ಯಾರ ಸರ್ ಇದು? ಅವ್ರು ಹೇಳ್ತಿರೋದು ನಾವು ಎಷ್ಟು ಮಾಡಿಸ್ಕೊಳ್ಳಿ ಅಂತಾನೆ ನಾವು ಹೇಳ್ತೇವೆ, ಮಾಡಿಸ್ಕೋಬೇಡಿ ಅಂತ ಹೇಳ್ತೇವೆ. ಬಹಿಷ್ಕಾರ ಹಾಕ್ತೀನಿ. ಬಹಿಷ್ಕಾರ ಏನು ನಿಮ್ ಬೀದಿ ಕುಡಿದಿಲ್ವಾ? ನಮ್ ಬೀದಿ ಕುಡಿಲ್ವಾ? ಅದು ಬೇಡ. ಏನ್ ಬಹಿಷ್ಕಾರ ಹಾಕ್ಯಾರ ಹೇಳೋಣ. ಏನ್ ನನಗೂ 15 ವರ್ಷದಿಂದ ಗೊತ್ತು. ಬಹಿಷ್ಕಾರ ಅಂದ್ರೆ ಏನು? ಬಹಿಷ್ಕಾರ ಅಂದ್ರೆ ಇಷ್ಟ ಇದೇ ಗುಂಡಾಗಿ ಮಾಸ್ಟ್ರೆ, ಸ್ವಲ್ಪ ಇಲ್ಲಿ ನೀವು ದೊಡ್ಡವರಿದ್ದೀರ, ಮಾಸ್ಟರ್ ಕೇಳಲ್ಲ ಸರ್, ಮಾತು ಯಾರು ಕೇಳಲ್ಲ. ಹಂಗಾಗಿ ನಾವು ನಮ್ಮ ಪಾಡಿ ನಾವಿದ್ವಿ, ಯಾರಿಗೂ ಬಹಿಷ್ಕಾರವೂ ಇಲ್ಲ, ಏನೂ ಇಲ್ಲ. ನಮ್ಮ ಜೀವನ ನಮ್ಮ ಪಾಡಿ ನಾವು ಯಾರಿಗೂ ಮನೆ ಬರ್ರಿ. ಈಗ ನಿಮ್ಮ ಹೆಸರು ಜಮೀನು ಮಾಡಿಸ್ಕೊಳ್ಳೋದು ಎಲ್ಲರಿಗೂ ಪಾತ್ರದಾರ ಅವನು. ಅಲ್ಲಿ ನಮ್ಮ ತಂದೆ ಒತ್ಕೊಂಡು ಹೋಯ್ತಾ ಇದ್ದೀನಿ ಅಲ್ಲಿ ನಿಂತ್ಕೊಂಡು. ಇವ್ನಿಗೆ ಇಂಥ ಸಣ್ಣ ಬುದ್ಧಿ. ಅಣ್ಣ, ಈಗ ಅವ್ರವ್ರ ಹೆಸರಿಗೆ ಮಾಡಿಸ್ಕೊಳ್ಳೋದು ಈಗ ಏನು ಏನು ಅಂತ ನಮಗೆ ಟಾರ್ಚರ್, ಇವ್ರು ಟಾರ್ಚರ್ ಇಂದಲ್ಲ ನಾನು ಇವ್ರು ಅವಮಾನ ತಡೆದಾರೆ. ನಿಮ್ದು ಯಾವ್ದಣ್ಣ ಸೈಟ್ ಅದ? ಸೈಟು ಸೈಟು ಎಲ್ಲದಕ್ಕೂ ಇಂದು ಸರಿ ಮಾಡಿಸ್ಕೊಳ್ಳೋದಕ್ಕೆ ಮಾತ್ರ ಮುಂದಕ್ಕೆ ಬರಲ್ಲ. ಈಗೇನ್ ಸಮಸ್ಯೆ? ಈಗ ಸೈಟ್ ಇವಾಗ ನೀವು ಮನೆ ಕಟ್ಟಾಕ ಸಮಸ್ಯೆ ಆಯ್ತಾ? ನಮ್ಗೆ ಈಗ ಇವ್ರದ್ದು ನಮ್ದು ಒತ್ತುವರಿ ಆಗಿತ್ತು ಸರ್. ಇದು 1.5 ಗುಂಟೆ ಸೈಟು ಸರ್. ಇಲ್ಲಿ ನನಗೆ 1.5 ಗುಂಟೆ ಸೈಟ್. 1 ನಿಮಿಷ
1.5 ಕುಂಟೆ ಸೈಟು ಸರ್. ಯಾರು ಏನೋ ಪಾಯ ಏನೋ ಹಾಕಿದ್ದಾರೆ ಅಂದ್ರಲ್ಲ ಯಾವ್ದು ಅದು ಇವ್ರು ಪಾಯ ಹಾಕಿರೋದಾ? ಮಾಡಿಸ್ಕೊಂಡು ಮಾಡ್ಕೊಳ್ಳಿ ಅಂತ ನಾನು ಅವರು ಮನೆ ಕಟ್ಟಿದ್ರು ಅವ್ರು ತಪ್ಪು ನಿಲ್ಲಿಸ್ದೆ. ಮಾಡಿಲ್ಲ ಸರ್. ಹಾ ಅದು ಅವ್ರ ಮನೆನಾ? ಅದು ಅವ್ರ ಮನೆ. ಹಾ ಈಗ ಇವ್ರು ಇಲ್ಲಿ ಪಿಲ್ಲರ್ ಗುಂಡಿ ತಗೊಂಡ್ಮೇಲೆ ನಾನು ಕೇಳಿದ್ರು ಸರ್. ಕೇಳಿದ್ಮೇಲೆ ಓಲೆ ಒಬ್ಬಂದ್ಬಿಟ್ಟು ಅವ್ನು ಯಾರೋ ಬಾಯಿಗೆ ಮುಂಡೆ ಮುಖ ಅಂತ ಬೈತಾನೆ. ಯಾರು ಅವನ? ಅದೇ ಅವನು ಏನ್ ಮಾಡ್ತೀಯ ಇದ್ರಲ್ಲಿ ಕೆಲಸ ಮಾಡ್ತಾನೆ ಅವ್ನು, ಯಾವ್ದೇ ಕಾರಣದಲ್ಲಿ ಕೆಲಸ ಮಾಡ್ಕೊಡು. ಸರಿ ಆಯ್ತಾನೆ ನಿಂದು ಈಗ ಇದ್ರ ಬಗ್ಗೆ ಏನ್ ಇವಾಗ ಈಗ? ಸರಿ ಆಯ್ತು ಬಿಡಿ ಅದು ಆ ಕಡೆ ಕಲ್ಲು ಹಾಕ್ಬೇಕು. ಆ ಕಡೆ ಯಾವ ಕಡೆಯಿಂದ ಅವನು ತೀಸ್ಕೊಂಬರ್ತಾನೆ. ನಾವು ಮಣ್ಣು ಮಟ್ಟ ಮಾಡಿದ್ದೀನಿ. ಈಗ ಇದೇನಾಯ್ತಪ್ಪ ವೆಂಕಟೇಶ್ವರ? ಈಗ ಇದೇನಾಯ್ತು ಮೇಡಮ್? ಇದು ಈಗ ಈ ಸತ್ತಾಗೋವರೆಗೂ ಇದಿರ್ಲಿ ತಾತ್ಕಾಲಿಕ. ಈಗ ಇದಿಲ್ಲೇ ಹೆಂಗೆ ಪೆಂಡಿಂಗ್ ಇಡಕ್ಕೆ ಹೇಳಿದಾರಾ? ಕಲ್ಲು ಹಾಕ್ಸಿ ಹೋಗ್ಯಾರ ಇಲ್ಲಿಗೆ. ಹಾ ಸರ್ ಅದೇನಾಯ್ತು ಗೊತ್ತಾ ಸರ್, ಈ ರಿಯಲ್ ನಮ್ಮ ನಟೇಶಣ್ಣವ್ರು ಇಲ್ಲಿ ಅವರು ಒಂಥರ ನಮಗೆ ಬೇಕಾದರೆ ಹಾ ಈಗ ಏನಾಗಿದೆ ಅಂದ್ರೆ ಇಲ್ಲಿಗೆ ಈ ಯಾರು ಕಲ್ಲು ನೆಟ್ಕೊಳಪ್ಪ ಡಿಮ್ಯಾಂಡ್ ಬುಕ್ ಅಲ್ಲಿ ಏನೈತೆ ಅದರಂತೆ ಹಳದಿ ನೆಟ್ಟಿದ್ದಾರೆ. ಹಾ ಇದು ಅವಾಗ ಇವರು ಯಾರು ಮೇಸ್ಟ್ರಿ ಹೆಸರಲ್ಲಿ ಏನೋ ಬರುತ್ತಂತಲ್ಲ ಅದೆಲ್ಲ ಸೇರ್ಪಡಿಸ್ಕೊಂಡ ಮೇಲೆ ನಿಮ್ದು ಇಲ್ಲಿ ಈ ಜಾಗ ಬಂದ್ರು ಅವರು ಅವರು ಹಾಕೊಂಡು ಕಿತ್ಕೊಡ್ಬೇಕು. ನನ್ನ ಹೆಸರಿನ ಜಮೀನು ಕಡ್ರಿ ಹೇಳ್ತೀನಿ. ನನ್ನ ಹೆಸರಿನೆಲ್ಲ ಮೇಷ್ಟ್ರೆ ಸಾಕಿಲ್ದೆ ಸಾಹೇಬ್ರ ನಾ ಮಾತಾಡ್ತೀನಿ ಸರ್. ತಂದೆ ಹೆಸರು ಇನ್ನೂ ಬಂದರೆ ಯಾರಿಗೂ ಹೋಗುತ್ತೆ? ತಂದೆ ಹೆಸರು ಈಗ ಇಲ್ಲಿ ಗುರ್ತು ಮಾಡಿದಾರಾ? ಕಡ್ರಿ ಸರ್, ನಾನು ಹೇಳೋದು ಮಾತಾಡ್ದೆ ಕೇಳಿ ಸರ್, ಇಡೆ ಮಾಡ್ಕೊಳ್ಳಿ ಸರ್, ಇಡೆ ಮಾಡ್ಕೊಳ್ಳಿ. ಈಗ ವೆಂಕಟೇಶ್ ಅಣ್ಣರ್ದು ದೇವರಾಜ್ ಅಣ್ಣ ಡಿಮ್ಯಾಂಡ್ ಆಳಿದ್ರು. ದೇವರಾಜ್ ಅಣ್ಣರ್ದು ಇಲ್ಲಿ ಬಂದಿತ್ತು. ಸರಿ ಅಣ್ಣ, ಈಗ ಇದಕ್ಕೇನು ತಕರಾರು ಇಲ್ಲ ತಾನೆ? ಈಗ ಈಗ ಇಬ್ರು ಒಪ್ಕೊಂಡಿದ್ದೀರಲ್ವಾ? ಇಬ್ರು ಒಪ್ಕೊಂಡಾರೆ. ಒಂದು ಏನಾರ ಡಿಮ್ಯಾಂಡ್ ಬುಕ್ ಅಲ್ಲಿ ಇಂತ ಈ ಸತ್ ಮಾಡಿಸ್ಕೊಂಡಾಗ ಏನಾರ ಅವ್ರು ಗೌರ್ಮೆಂಟ್ ಅವ್ರು ಬಂದು ಅಳದಾಗ ದೇವರಾಜ್ ಅಣ್ಣಂದ್ ಇಲ್ಲಿ ಬಂದ್ರು ಕಿತ್ಕೋಬೇಕು, ವೆಂಕಟೇಶ್ ಅಣ್ಣಂದ್ ಅಲ್ಲಿ ಬಂದ್ರು ವೆಂಕಟೇಶ್ ಅಣ್ಣ ಕಿತ್ಕೋಬೇಕು ಅಂತ ತೀರ್ಮಾನ ಆಯ್ತು. ಬಂದು ಕಲ್ ನೆಟ್ಟಾರೆ. ಅಷ್ಟ ಗಂಟೆ ಯಾರು ತೊಂದರೆ ತಗೊಬಿಡಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಇದ್ರಿಂದ ಈಚೆ ಕೆಲಸ ಮಾಡ್ಕೋಬಹುದು ಅವ್ರು. ಮಾಡ್ಕೋಬಹುದು. ಅವ್ರು ಅದರಿಂದ ಆಚೆಗೆ ಮಾಡ್ಕೋಬಹುದು. ಬೇಕು ಕಾಂಪೌಂಡ್ ಹಾಕಬಹುದು. ಏನ್ ಬೇಕಾದ್ರೂ ಮಾಡ್ಕೋಬಹುದು ಅವರು. ಹಾ ಆ ಕಡೆ ಹಾ ಅಳತೆ ಆಗಿಲ್ಲ, ಯಾವ್ದಾಗಿಲ್ಲ. ಈರ್ ಭದ್ರಯ್ಯ ಇಸ್ಕೊಂಡೆ ಆಗ್ಲಿ ಮತ್ತೊಂದಾಗ್ಲಿ ಈಗ ಯಾರಣ್ಣ ಯಾರಣ್ಣ ಆ ಕಡೆ? ನಿಮ್ ಹಿಂದ್ಗಡೆ ಅವರಲ್ಲ ಹಾ ಅವರು ಹೌದಾ ಕೊಡ್ರೆ? ಯಾವ್ದೇ ತೋರ್ಸ್ ಬರೋಣ. ಅದು ಮುಗ್ದೋಲಿ ಅತ್ತಾಗೆ ಸುಮ್ನೆ ಮತ್ತೆ ಬರೋದ್ ಬೇಡ ಒಂದೊಂದ್ ಕೆಲ್ಸಕ್ಕೆ. ಇಲ್ಲಿ ಮಟ್ಟ ಮಾಡಿದೀನಿ, ಡ್ರೈನೇಜ್ ಮಾಡ್ಕೊಂಡವ್ರೆ. ಮಾಡೋ ಪ್ರಶ್ನೆ ಅಲ್ಲ, ನಾನು ಮಣ್ಣು ಮಟ್ಟ ಮಾಡಿದ್ ಸತ್ಯನ. ಎರಡೆರಡು ಅಡಿ ಜಾಗಕ್ಕೆ ಈ ತರ ನೋಡಿ ಸರ್, ಕಿತ್ತಾಡ್ಕೊಂಡು ಎಷ್ಟೊಂದು ಹೋದ್ರೆ ಟಾರ್ಚರ್ ಕೊಡ್ತಾರೆ ಅಂದ್ರೆ ನೋಡಿ. ಈ ಈ ಕಡೆಯಿಂದ ಇದು ನನ್ ಜಾಗ, ಇವ್ರು ಮತ್ತೆ ಗುಂಡಿ ತೆಗೆದವ್ರೆ. ಇಲ್ಲಿಗೆ ಏನು ಗುರ್ತು ಮಾಡಿಲ್ವಾ? ಇರಿ ಅಣ್ಣ, ಈಗ ಗೌಡ್ರೆ ಈಗ ಇಲ್ಲಿಗೆ ಏನಾರು ಗುರ್ತಿಸೋದಂತ ಮಾಡಿದಿರಾ? ಪ್ರಕ್ರಿಯೆ ಆಗಿದ್ಯಾ? ಮತ್ತೆ ಇವಾಗ ಅದು ಒಂದು ಮುಗಿಸ್ಬಿಟ್ಟಿರ ಆಗೋದಲ್ಲ? ಬರ್ಬೇಕು ಸಾ ಎಲ್ಲಣ್ಣ? ಆಯ್ತು, ಹತ್ತರಿಂದಲೇ ಬರ್ಲಿ. ಎಲ್ಲಿಂದ ಬರ್ಬೇಕಣ್ಣ? ನೀವ್ ಈಗ ಬಂದಿದ್ದೀರ ಅಷ್ಟೇ. ನಿಮ್ ಕಾಟ ನಿಮ್ ಮಟ್ಟಿ ಎಲ್ಲಿ ಸಹ ಲೈಟ್ ಕಂಪ್ನಿಯಿಂದ ಬರ್ಬೇಕಾ? ಅಲ್ಲಿ ಅಂದ್ರೆ ಕಾಯಿಸಿ ಇಟ್ಬಿಟ್ಟು ಆಚೆಗೆ ಬರ್ಬಾರ್ದು. ಯಾಕೆಂದ್ರೆ ಅಳ್ತ ಮಾಡೋರ್ಗೆ ಹೇಳ್ಬೇಕಲ್ಲ. ಈಗ ನೀನ್ ಇಲ್ಲಿ ಹೇಳ್ತೀಯ ಅಷ್ಟೇ, ಆಮೇಲೆ ಎಂತ ಗೊತ್ತಾ? ನಿಂದೇನೈತೆ ಒಂದ್ ಗುರ್ತಿಸ್ಕೊಂಬಿಟ್ಟು ಮಾಡ್ಕೊಳ್ಳಿ ಸಾ. ಈಗ ಅದಾದಂಗೆ ಮುಗ್ದೋಲ್ ಏನ್ ಇವ್ರು ರಂಪ ಮಾಡ್ಕೊಂಡು ಏನಿಲ್ಲ. ಹಾ ಅಲ್ಲ ಇದ್ದೀರಣ್ಣ ಅಣ್ಣ, ಎಲ್ಲ ಇರ್ತೀರಾ. ಗದ್ದಿನ ವಿಚಾರ ಬಂದಾಗ ಇವೇ ಖ್ಯಾತೆ. ಏನೋ ಮಾಡಿದ್ಯಾ? ಗದ್ದಿನ ವಿಚಾರಗಳು ನೀರು ಮಗ ನೀರ್ ಬರಂಗ್ ಮಾಡಿಲ್ಲ. ಇಲ್ಲಿ ನೋಡಿ ಅಲ್ಲಿ ಪ್ರಶ್ನೆ ಬೇಡ. ನೀನ್ ಅಲ್ಲಿ ಮಟ್ಟ ಮಾಡಿದ್ನ ನೀನ್ ತಕೊಂಬಂದೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಇರ್ಬದ್ರಣ್ಣರ ಈಗ ನಟೇಶ್ ಅಣ್ಣರು ಒಂದು ಮಾತು ಹೇಳ್ತಾರೆ. ವೆಂಕಟೇಶ್ ಅಣ್ಣನು ಹಿರಿ ಮನುಷ್ಯನು, ನೀನು ಹಿರಿ ಮನುಷ್ಯ, ಊರೊಂದು ನಟೇಶ್ ಅಣ್ಣಗೆ ಒಂದು ಬೆಲೆ ಕೊಡೋಣ. ಯಾಕೆಂದ್ರೆ ನಾವು ಒಂದೇ ಜಾತಿ. ಹೇಳತ್ತ ಕೇಳ್ರಿ, ನಾಳೆ ಹೊತ್ತ ನಿಂದು ಇಲ್ಲಿ ಕಲ್ಲು ನೆಡ್ಬೇಕು ಅಂತ ಕಿತ್ತಾಡ್ತೀರಾ. ಅಣ್ಣನ ಗುರ್ತಿಗೆ ಹೇಳ್ತಾ ಆ ಗುರ್ತಿ ಕಲ್ಲು ನೆಡ್ಕೊ ಸುಮ್ಮನೆ. ಆಮೇಲೆ ಎಲ್ಲ ಸರ್ವೆ ಆದ್ಮೇಲೆ ಸರಿ ಆಗುತ್ತೆ. ಏನಾಯ್ತು ಗೊತ್ತಾ? ಹಂಗಾರೆ ಆಮೇಲೆ ನಾನು ಹತ್ಲಾಗ ಅಲ್ಲಿ ನಡಿ ಅಂತೀನಿ. ಅಲ್ಲಿ ಆತ ಅದು ಬದುಕು ಇಲ್ಲಿ ಮಾತ್ರ ಮೇಲೆ ಕೆಲಸ ಈಗ ಅದನ್ನ ನೋಡಿದ ಎಲ್ಲಿಗೆ ನಡ್ಬೋದು ನೋಡಿ. ಅಳ್ತೆ ಬೇಡ ಅಂದ್ರೆ ಈ ಜಾಗದಲ್ಲಿ ಯಾರು ಕನ್ಸ್ಟ್ರಕ್ಷನ್ ಮಾಡಬೇಡಿ. ಇಲ್ಲ ಸರ್, ಏನು ಮಾಡಿಲ್ಲ. ನಾನು ಅದನ್ನ ಈಗ ಅವ್ರಿಗೆ ಹೇಳಿ ಕಾಯಿಸಿ ಬಿಟ್ಟು ಇತ್ತ ಬರ್ಬೇಡಪ್ಪ ನೀನು ಅಂತ ಬಂದು ಸರ್ ಈಗ ಏನ್ ತೀರ್ಮಾನ ಆಯ್ತು ಗೊತ್ತಾ ಸರ್? ಈಗ ಮಾಸ್ಟ್ರು ಇವ್ರದ್ದು ಇವ್ರ ತಂದೆ ಹೆಸರಲ್ಲಿ 30 ಕುಂಟೆ ಐತಿದ್ದು. ಅದೇ ದೇವಯ್ಯನ ಏನು ಶಿವಲಿಂಗಯ್ಯ ಹೆಸರಿಂದ ಶಿವಲಿಂಗಯ್ಯನ ಮಾಡ್ಬೇಕು. ತಂದೆ ಹೋದ್ಮೇಲೆ ಪ್ರಾಪರ್ಟಿ ಯಾರಿಗೂ ಯಾಕೆ ಗೊತ್ತಾ ಸರ್? ನಮ್ಮ ಅಪ್ಪರ ಸತ್ತ ದಟ್ಟ ನಮ್ಮ ಮುಂದೆ ತಾಬೇಕು, ನಮ್ಮ ಅಣ್ಣನ ತಾಬೇಕು. ಅದನ್ನೇ ಮೆಲ್ಲಗೆ ಮಾತಾಡಿ ಸರ್. ರಿಟೈರ್ಡ್ ಆಗಿದ್ದೀರಾ? ರಿಟೈರ್ಡ್ ಆಗಿದ್ದೀನಿ ಸರ್. ನಾನು ಬೇಕಾದ್ರೆ ಮಾಡಿಸ್ಕೊಳ್ಳಿ, ನಾನು ಖರ್ಚಾಗಿ ಮಾಡ್ಕೊಡೋದು ರೆಡಿ ಇಲ್ಲ. ಇನ್ಯಾರು ಖರ್ಚು ಹಾಕ್ತೋ? ಅದು ತಪ್ಪದು. ಖರ್ಚು ಹಾಕೋದು ಕೇಳಿದ್ರೆ ತಪ್ಪದು. ಅವ್ರಿಗೆ ಖರ್ಚು ಹಾಕಿ ಇವ್ರು ಹೋಗಿ ಬಂದು ಎಲ್ಲಾರ ತಲ್ವೇ ಅಪಪ್ರಚಾರ ಮಾಡ್ತಾರೆ. ಮಾಸ್ಟ್ರು ಮಾಡ್ಕೊಂಡು
ಮಾಡ್ಕೊಡಲ್ವಂತೆ, ಮಾಸ್ಟರ್ ಹೌದು ಸತ್ಯ, ಅದು ತಂದೆ ಆಸ್ತಿ ಬೇಕಾದ್ರೆ ಮಾಡ್ಕೋಬೇಕು. ನೀವೆಲ್ಲ ಸೇರ್ಕೊಂಡು ಈಗ ಬಂದ್ರನ್ರಿ ಮಾಸ್ಟರ್, ನೀವೇ ಎಲ್ಲಿಗೆ ಬರ್ತಾರ್ರಿ? ಇಲ್ಲ ನೀವು ಬರೋ ಕೂತ್ಕೊಳ್ಳೋಣ ಎಲ್ಲ ಮಾತಾಡೋ ಖರ್ಚು ಎಷ್ಟು ಅಂತ ಕೇಳಕ್ ಬಂದ್ರೆ ನೀವು ಎಷ್ಟು ಸಾವಿರಾರು ಖರ್ಚು ನಾವು ಕೊಡ್ತೀವಿ. ನೀವೇ ಈಗ ಅವ್ರದ್ದೇನ ಖರ್ಚು ಯಾರು ಕೇಳಿದವ್ರನ್ನ? ಹೇಳೋದ್ ಕೇಳಿ ಸರ್. ಖರ್ಚೆಲ್ಲ ಕೇಳಕ್ ಹೋಗ್ಬೇಡಿ, ಅದು ತಪ್ಪು. ಅವ್ರನ್ನ ಯಾರು ಕೇಳಕ್ ನಾನು ಒಂದು ಕಾಪಿ ರಿಜಿಸ್ಟರ್ ಕಾಪಿ ಜೆರಾಕ್ಸ್ ಕೇಳಿ ಕೊಟ್ಟಿದ್ದೀನಿ. ಇನ್ನೇನ್ ಕೊಡೋಣ? ಅಲ್ಲ ಸರಿ ಅಣ್ಣ, ಆಯ್ತು, ನೀವು ಕರೆಕ್ಟ್ ಆಗಿ ಹೇಳ್ತಿದ್ರು. ಆಯ್ತು ನೋಡ್ರಿ, ಖರ್ಚು ಯಾರು ಅವ್ರ ಕೇಳಕ್ ಹೋಗ್ಬೇಡಿ. ಖರ್ಚು ಮಾಸ್ಟರ್ ಯಾರು ಕೇಳಲ್ವಂತ. ರಿಜಿಸ್ಟರ್ ಕಾಪಿ ಕೊಟ್ಟು ಮತ್ತೆ ಏನು ಹೇಳಿ ನಡೋಣ ಹೇಳಿ. ಸುಮ್ನಿರ ಮಾತ್ಲಾಗಿ ಹೇಳಿ ಸರ್, ಎಲ್ಲಿ ಗಂಟ ಹೊಡೆದಾಡ್ಕೊಂಡು ಹೋಗ್ತೀಯ? ಹೇಳಿ ಸರ್, ಈಗ ನೀವು ಸುಮ್ನೆ ಈಗ ನನಗೆ 4ನೇ ತಲೆಮಾರು ಆಯ್ತು, ಇನ್ನೂ ಸರಿ ಮಾಡ್ರು ಅಂದ್ರೆ ನಿಮಿಷ ಸುಮ್ನಿರ. ನಿಮಗೆ ಗೊತ್ತಾಗ ಎಷ್ಟಾಯ್ತು ನಮ್ಮ ವಯಸ್ಸು? ಇನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವ್ರದ್ದಿದೆ ಎಷ್ಟು ನಮ್ಮ ನಾವ್ ಹೇಳೋದ್ ಸರಿ ಇದ್ರೆ ಒಪ್ಪಿಗೆ, ಇಲ್ಲ ಅಂದ್ರೆ ಹಾಕಲ್ಲ ಕಣ. ನಾನೇನ್ ದೊಡ್ಡನಲ್ಲ ಹೇಳಿ ನಿನ್ಗೆ. ಸರ್, ಅದೇನು ಹೇಳಿ. ಈಗ ನೋಡಿ ಸರ್, ಹಾ, ಈಗ ಇಲ್ಲಿ ಏನವ್ರೆ, ಇಲ್ಲಿ 8 ಸೈಟ್ ಎಷ್ಟು ಸರ್ ಒಟ್ಟಿಗೆ 8 ಜನವಾ? ಆಗಿದ್ದಾರೆ 8 ಮನೆ 7 ಮನೆ ಇದ್ದು. ಈಗ ಆಯ್ತು. ಈಗ ಪತ್ರದಲ್ಲಿ ಏನೈತೆ ಸರ್, ಹಾ, ಆ ಪೌತಿಕಾತಿಗಾಗ್ಲಿ ಹಾ. ಸರ್ಟಿಫಿಕೇಟ್ ತಗೊಳಕಾಗ್ಲಿ, ಹಾ. ಇವರು ಇಲ್ಲಿ ಏನವ್ರೆ ಇವರೆಲ್ಲ ಬಂಡವಾಳ ಹಾಕ್ಬೇಕು. ಅದು ಕರೆಕ್ಟ್, ಅದು ಬಿಡಿ. ಯಾರು ಹಾಕಕ್ ರೆಡಿ ಇಲ್ಲ, ನಾವು ಸುಮ್ಮನೆ ಇರ್ತೀವಿ ಅಂತಾರೆ. ಬೇಕಾದ್ರೆ ಆಕ್ಷೇಪ ಮಾಡಿಸ್ಕೊಂಡು ಅಲ್ಲಣ್ಣ, ಅದು ಅವ್ರದ್ದು ಅವ್ರನ್ನೇ ಬರ. ನೀವದ್ ಮಾತಾಡ್ಲೇಬೇಡಿ ಬಿಡಿ ಮಾಸ್ಟ್ರೆ. ಬೇರೆಯವ್ರನ್ನ ತರೋದು ಮುಂಚೆ ಅವ್ರ 8 ಜನ ಹಾಕ್ತಾರ, ಹೌದಾ? ಅವ್ರನ್ನೇ ಬರ. ಒಬ್ನೇ ಹಾಕತಾನ, 8 ಜನ ಹಾಕತಾನ. ಹಾ, ಅದು ನಿಮ್ಗೆ ಸಂಬಂಧ ಇಲ್ಲ. ಹಾ, ಅವ್ರ ಒಬ್ನೇ ಆಯ್ಕೊಳ್ಳಿ, ಅದು ಅವನ ಕರ್ಮ, ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಅಣ್ಣ ತಗೋಣ. ಈಗ 20 ಮನೆಯವ್ರು ಏನವ್ರೆ? 20 ಮನೆ ಅಲ್ಲ ಸ್ವಾಮಿ. ಇಪ್ಪತ್ತಲ್ಲರೇ 8 ಜನ 8 ಜನವಂತೆ ದೊಡ್ಡ. ಸೊ ಇದು ನೀವ್ ಹೇಳೋ ಪ್ರಕಾರ ಸಣ್ಣ ವಿಚಾರ. 8 ಜನ 8 ಜನ, ಜಾಸ್ತಿ 20 ಜನ ಇಲ್ಲ. ಎಲ್ಲಾರನು ವಿಶ್ವಾಸಕ್ಕೆ ತಗೊಂಡು ಅದ ಮುಂದುವರೆದು ಕೆಲಸ ಮಾಡ್ಕೊಳ್ಳೋದು ಬಿಡೋದು ಅವನಿಗೆ ಸೇರಿತ್ತು. ಅವನು ವಿಶ್ವಾಸಕ್ಕೆ ತಗೊಂಡು ಮಾಡ್ಕೊಳ್ಳಿ. ಕರೆಕ್ಟ್. ಈಗ ಅವ್ರು ದುಡ್ಡು ಕೊಡ್ತಾರೋ, ಅವರೇ ಹಾಕ್ಯತಾರೋ, ಅದು ಅವ್ರಿಗೆ ಅವ್ರಿಗೆ ಸೇರಿತ್ತದು. ಹಣಕಾಸಿನ ವಿಚಾರ ಅದು. ಆಮೇಲೆ ಈಗ ಓಡಾಡಕ್ಕೆ ಇನ್ನೊಂದಕ್ಕೆ ಬಸ್ ಚಾರ್ಜ್ಗೆಲ್ಲ ದುಡ್ಡಿಲ್ಲ ಹೋದ್ರೆ ಹಾಕಲ್ಲ. ಡೆತ್ ಸರ್ಟಿಫಿಕೇಟು ಅವು ತಗೋಬೇಕು ಅಂದರೆ ಅವೆಲ್ಲ ಕೋರ್ಟಲ್ಲಿ ತಗೋಬೇಕು. ಡೇಟ್ ಎಲ್ಲ ಕೆಲವು ಮೆನ್ಷನ್ ಆಗಿಲ್ಲ. ಈಗ ಸಿಕ್ಕಿದ್ರು ಒಂದು ಸಿಗ್ಬೋದು. ಗೌಡ್ರದ್ದು ನೀವೇನಾದ್ರು ತಗೊಂಡಿದ್ರೆ ನೀವು ಬಿಟ್ಟಿದ್ರ ನಿಮ್ ಗೌಡ್ರದ್ದು. ಇವರು ಅಧಿಕಾರಿಗಳು. ನೀವು ಸರ್, ನೀವು ಹಂಗೆ ಹೇಳ್ಬೇಡಿ. ಇವರು ಅಧಿಕಾರಿ ಬೇರೆ. ಈಗ ನಿಮ್ದು ಇದೆಯಾ ಸರ್ ಇದ್ರಲ್ಲಿ? ಹಾ, ನಿಮ್ದು ಇದೆಯಾ? ಇಲ್ಲ, ಡೆತ್ ಸರ್ಟಿಫಿಕೇಟ್ ಸರ್ ಮಾಹಿತಿ. ಅಧಿಕಾರಿಗಳಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ಅವ್ರ ಮನೆಗೆ ಬರುತ್ತೆ ಅಲ್ವಾ ಸರ್? ನನ್ನ ಪ್ರಶ್ನೆ. ನನಗೆ ಬೇಕಾಗಿದೆ. ಒಂದ್ ನಿಮಿಷ. ನೀವು ಹೇಳೋದು ಓಕೆ. ಅವ್ರು ತಗೊಳಕ್ ನಿಮ್ದೇನ್ ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಸಪೋಸ್ ಇಲ್ಲ ಅಂದ್ರೆ ತಗೋಬೇಕು. ಸಾಹೇಬ್ರೆ, ಅವ್ರು ಇದ್ರೆ ಕೊಡಿಸ್ತೀವಿ ಬಿಡು. ನಾವಂಗೆ ಅನ್ಎಜುಕೇಟೆಡ್ ಆಗಿದ್ರೆ ನೀವು ಹೇಳೋದ. ಇವ್ರು ವಿದ್ಯಾವಂತ್ರಿ ಹೇಳೋ ಮಾತಿ ಸರಿನಾ ಅಂತ ನೀವು ಈಗ ವಿದ್ಯಾವಂತ್ರಿ ಇರೇ ಒಂದ್ ನಿಮಿಷ. ಅವರು ಈಗ ಮಾಡ್ಕೊಡೋ ವಿಚಾರದಲ್ಲಿ ಏನೂ ಇಲ್ಲ, ತಕರಾರು ಇಲ್ಲ. ಅವ್ರು ಹೇಳಾಯ್ತು, ಫೀಸು ನೀವು ಕಟ್ಕೋಬೇಕು, ಒಂದು ವಿಚಾರ ಹೇಳಿದ್ರು. ಎರಡನೇದು ನಟನರೇ ನಾವು ವಿಶ್ವಾಸ ತಗೋಬೇಕು ಅಂದ್ರು. ಅದೇನು ಒಂಚೂರು ಬಿಡಿಸಿ ಹೇಳ್ಬೇಡ. ಈಗ ಅವ್ರ ಮೇಲೆ ಸ್ವಲ್ಪ ಈಗ ಮಾತಾಡಿ ಅವ್ರ ಮೇಲೆ ಇದಾಗ್ಬಿಟ್ಟಿರುತ್ತೆ ಸ್ವಲ್ಪ. ಅದು ನಿಜ. ಈಗ ಅದಕ್ಕೆ 8 ಜನದ್ದು ಒಂದು ಕೂರ್ಸಿ ಒಂದು ಒಪ್ಪಿಸ್ಬಿಡೋದು ಅಂತ ಜವಾಬ್ದಾರಿ ತಗೊಂಡ್ ಮಾಡಿದ್ರೆ ಮುಗ್ದೋಗ್ಬಿಡ್ಲಿ ಅಂತ. ನೀವ್ ಮಾಡ್ಕೊಡಿ ದಯವಿಟ್ಟು ನಟಣ್ಣರ. ಅಲ್ಲ, ಗೊತ್ತಾಯ್ತು. ಇವರ ಪೂರ್ವದಿಂದ ಇವ್ರು ತಗೊಂಡಿರೋದು. ಓಕೆ, ಆಯ್ತು. ಏನಂದ್ರೆ ಆ ಟೈಮಲ್ಲಿ 30 ಕುಂಟೆ, ಈಗ 2 ಕುಂಟೆ 1.5 ಕುಂಟೆ ರಿಜಿಸ್ಟರ್ ಆಗ್ತಿಲ್ಲ. ಈ ಕಾನೂನು ಐತಲ್ಲ, ಅವಾಗ ಬಂದಿತ್ತು ಹಿಂದೆ 60 ವರ್ಷದಿಂದ. ಓಕೆ, ಅದೇ ಕಾನೂನು ಇವಾಗ ಬಂದಿದೆ 60 ವರ್ಷ. ಪೀಸ್ ಲ್ಯಾಂಡ್ ರಿಜಿಸ್ಟ್ರೇಷನ್. ಹೌದು. ಅವಾಗ ಇವ್ರ ಪೂರ್ವಿಕರಿಂದ ಇವ್ರಿಗೆ ರಿಜಿಸ್ಟ್ರೇಷನ್ ಆಗಿದೆ. ಅದಾದ ನಂತರ ಈಗ ಪಾಣಿ ಇವ್ರ ಹೆಸರಲ್ಲಿ ಇದೆಯಾ? ಏನು ಮಾಡಿಲ್ಲ ಸರ್. ಸರಿ ಆಯ್ತು, ನಮ್ಗೆ ಗೊತ್ತಿಲ್ಲ. ರಿಜಿಸ್ಟ್ರೇಷನ್ ಕಾಪಿ ಬಿಟ್ರೆ ಈಗಲೂ ಅದನ್ನ ಪೌತಿ ಖಾತೆಗೆ ಒಳಪಡಿಸ್ಕೊಳ್ಕೋ ಸಂದರ್ಭದಲ್ಲಿ ಇವ್ರ ಒಪಿನಿಯನ್ ಬೇಕು ಆ ಕುಟುಂಬ. ಆಯ್ತು. ಯಾಕಂದ್ರೆ ಲೇಟ್ ರಿಜಿಸ್ಟ್ರೇಷನ್ ಇದು ಖಾತೆ ಆಗಿಲ್ಲ. ಈಗ ಇವರು ಪತ್ರ ಕೇಳಿದ್ರು ಕೊಟ್ಕಳಿಸೈತೆ, ಈಗಲೂ ಕೊಡ್ತಾರೆ ಇನ್ನೂ ಒಂದ್ಸತಿ. ಸರಿ ಸರ್. ಈಗ ಅದರಲ್ಲಿ ಇದ್ರೆ ಡೆತ್ ಸರ್ಟಿಫಿಕೇಟ್ಸ್ ಮ್ಯಾಕ್ಸಿಮಮ್ ಕೊಡ್ಸಕ್ ಟ್ರೈ ಮಾಡ್ತೀನಿ. ಇಲ್ಲದೆ ಇರೋದನ್ನ ಅವ್ರು ವಂಚಕ. ಆ ನಂತರ ಇವರು ಎಲ್ಲ ಕನ್ವಿನ್ಸ್ ಮಾಡ್ಕೊಂಡು. ಅಲ್ಲ ಸರ್, ನೀವು ಒಂದ್ಸಲ ಎಲ್ಲ ಕೂರ್ಸ್ಬಿಟ್ಟು ಫಸ್ಟ್ ಮಾತಾಡಿದ್ರೆ ಅದು ಯಾರು ದಾಖಲೆ ಓಡಾಡಕ್ ಒಂದಿಬ್ರು ಮಾಡಿಸ್ಕೆ ಇದು ಮಾಡ್ಲಿ, ದಾಖಲೆಗಳು ತಗೊಳಕ್ಕೆ. ಇಲ್ಲಿ 8 ಜನನು 8 ಡಿಫರೆನ್ಸ್ ಒಪಿನಿಯನ್ ನೋಡಿ. ಹಂಗಾದ್ರೆ ಬಗೆಹರಿಯಲ್ಲ ಮತ್ತೆ. ಈಗ 60 ವರ್ಷ ಅಂದ್ರೆ ಮತ್ತೆ ಇನ್ನು ಕೇಳ್ಕೊಳಮ್ಮ. ಈಗ ಅವ್ರು ಗೊತ್ತಿಲ್ದವ್ರಿಗೆ ಹೇಳ್ಬೇಕಲ್ವಾ. ಈಗ ನಾನೆಲ್ಲ ಬಿಡ್ರೆ ನಾನು ಕೊಡಿಸ್ಬಿಡ್ತೀನಿ ಅಂತ ಜವಾಬ್ದಾರಿ ನಾನು ಫುಲ್ ತಗೊಳಕ್ಕಾಗಲ್ಲ. ಒಂದಿಬ್ರಿಗೆ ಹೇಳ್ಬೋದು, 3 ಜನ ಕೇಳ್ಬೋದು. ತೀರಾ ಒಪ್ತಲ್ಲರಿಗೆ ನಾನು ಹೇಳಕ್ಕಾಗಲ್ಲ. ಬಟ್ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ. ಅಲ್ಲ, ನಿಮ್ ಪ್ರಕಾರ ಏನು ಒಪಿನಿಯನ್ ಇದೆ ಅಂತ ಒಂದು ಜನರಲ್. ಈಗ 8 ಜನದ್ದು ಮಾಡಿಸ್ಕೊಳಕ್ ರೆಡಿ ಅವ್ರೆ, 8 ಜನನೂ ರೆಡಿ ಇದ್ದಾರೆ. ರೆಡಿ ಅವ್ರೆ. ಅದೇ ಮಾತು ಇವ್ರು ಬಂದಾಗ ಇವ್ರೇನು ಅನ್ನೋದು. ಈಗ ಅಣ್ಣ ಮುಂದಿನ ಸತಿ ಮಾತುಕತೆ ಬೇಡ, ಅನವಶ್ಯಕ ಮಾತುಗಳು ಬೇಡ.
ಏನ್ ಇರೋದೇ 3 ಕುಂಟೆ ಅಷ್ಟೇ, ಎಲ್ಲಾರ್ದು 3 ಕುಂಟೆ ಅಲ್ವಾ? ಹಾ 3 ಕುಂಟೆ ರೋಡ್ ಕಳಿಬೇಕು, ದೇವಸ್ಥಾನ ಕಳಿಬೇಕು, ರಾಮ ಮಂದಿರಗಳಿಗೆ ಅವೆಲ್ಲ ಕಳಿಬೇಕು. ಸುಮ್ಮನೆ 3 ಕುಂಟೆ 3 ಕುಂಟೆ ನೀವೊಂದು ಸೈಟ್ ತಗೋಬೇಕಾದ್ರೆ ಅಲ್ಲಣ್ಣ, ಈಗ ಈ ಕಡೆ ಇರೋದು ಮಾತ್ರ ಜಮೀನು ನೀವು ಹೇಳ್ತಿರೋದು, 2 ಸೈಡ್ ಬರುತ್ತಾ? 30 ಕುಂಟೆ ಸರ್, ರೋಡ್ ಪಾಡು ಏನು ಕಳ್ದಿಲ್ಲ. ಈಗ 8 ಜನ ಕೂತ್ಕೊಂಡು 9 ಗಂಟೆ ಹೇಳ್ದಂಗೆ ಒಂದು ತೀರ್ಮಾನ ತಗೊಂಡು ಈಗ ರೋಡ್ ಆಲ್ರೆಡಿ ಇದೆಯಲ್ಲ, ಮತ್ತೆ ಕಳೀತೀರಾ? ಸರ್ವೆ ಮಾಡಿಸಿ ಗೊತ್ತಾಗುತ್ತೆ ಕಳ್ದಿಲ್ವಾ ಅಂತ. ಆಯ್ತಣ್ಣ, ಆಯ್ತು. ಸ್ವಲ್ಪ ರೋಡಿಗೆ ಹೋದ್ರೆ ರೋಡಿನ ಸೆಂಟ್ರಿಂದಲ್ಲ ಅವನಿಗೆ ಹೋಗುತ್ತೆ ರೋಡ್ ಅರ್ಧ ಹೇಳ್ಕೊಟ್ರೆ ಏನ್ ಸರ್? ಕಳೀಲಿ ಬಿಡಿ, ಏನೇನ ಕಳೀಲಿ ಬಿಡಿ. ರೋಡ್ಗೆ 30 ಕುಂಟಲಿ ರೋಡ್ಗೆ ಅದೆಷ್ಟು ಹೋಗ್ಲಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅವನೊಂದು ಮನೆ ನೇರ್ಕವನಿಗೆ ರೋಡಿಂದ ಹೋಗುತ್ತೆ ಬಿಡ, ಜಾಗ ಎಲ್ಲಿ ಹೋಗುತ್ತೆ? ಬಿಡಿ, ಜಾಗಲ್ಲೂ ಹೋಗಲ್ಲ. ಈ ರೋಡು ಚರಂಡಿ ಏನಿದೆ ಲೆಸ್ ಮಾಡ್ಕೊಳೋದು. ಹ್ಞೂ ಸರ್. ಹಾ, ಪೊಸಿಷನ್ ಅಲ್ಲಿ ಅನುಭವದಲ್ಲಿ ಏನಿದೆ, ಯಾರ್ಯಾರು ಇದ್ದಾರೆ ಅನುಭವದಲ್ಲಿ ಅದೇ ಪ್ರಕಾರ ಅವ್ರಿಗೆ ಅದೇ ಪ್ರಕಾರ ಇಲ್ಲ, ಅಡಿ ಒಂದಡಿ ವ್ಯತ್ಯಾಸ. ಹಾ ಅಷ್ಟ್ ಬಿಟ್ರೆ ಇನ್ನೇನು ಜಾಗ ಐತೆ ಎಲ್ಲ ಏನು ಇಲ್ಲ, ಇಶ್ಯೂನೇ ಇಲ್ಲ ಇಲ್ಲಿ. ಅಂದ್ರೆ ಈಗ ಸುಮ್ನೆ ಸುಮ್ಮನೆ ಗುಡ್ಡ ಮಾಡ್ಕೊಂಡು ಮಾತಾಡಿ ಅದು ಪ್ರಯೋಜನ ಆಗಲ್ಲ ಇದು. ವೇಸ್ಟ್, ಟೈಮ್ ವೇಸ್ಟ್ ಸುಮ್ಮನೆ. ಇದೇ ನಮ್ಮ ಅಧ್ಯಕ್ಷರು ಬಂದು ಕೇಳಿದಾಗ ಇಲ್ಲಿ ಏನು ಬಂದಾರೆ, ಒಬ್ರು ಈ ಮನೆ ಬಿಟ್ಟು ಈಚೆಗೆ ಬರಲ್ಲ. ಮೇಷ್ಟ್ರು, ನಡೆಸಣ್ಣ, ನಾನು, ದೇವರಾಜ ಇಷ್ಟೇ ಜನ ಇದ್ದರು. ಅವತ್ತು ಇದೇ ಮ್ಯಾಟ್ರು. ಇವತ್ತು ನಾನು ಅದೇ ಸಬ್ ಇನ್ಸ್ಪೆಕ್ಟರ್ ಬರೋ ಹೊತ್ತಿಗೆ ಎಲ್ಲ ಇಲ್ಲಿಗೆ ಬಂದಿರೋದು. ಅವತ್ತು ಕರೆಸಿದ್ರೆ ಅವತ್ತೇ ಮುಗಿದೋಗಿರೋದು. ಅವತ್ತು ನಾನು ಈಗ ಕೆಲವು ಈಗ ಆಗ ಟೈಮ್ಗೆ ಆಗ್ಬೇಕು. ಈಗ ಕೆಲವು ಆಗ ಟೈಮಲ್ಲಿ ಆಗ್ಬೇಕು. ನಮ್ಗೇನು ಬೆಲೆ ಕೊಡದೆ ಹೋದ್ರೆ ನಮ್ದೇನು ಗೌರವ ಹಾಳಾಗಲ್ಲ. ನೀವು ಬಗೆಹರಿಸ್ಕೊಂಡು ಒಳ್ಳೇದೇ. ಈಗ ಸಂತೇಶ್ವರ ಕೆರೆಗೆ ಎಷ್ಟು ವರ್ಷದಿಂದ ನೀರು ಬಿಡ್ಬೇಕಾ? ಉದಾಹರಣೆಗೆ ಅದು ಆಗ್ಬೇಕಾದ್ರೆ ಆಯ್ತು ಹಂಗೆ ಟೈಮ್ಗಳು. ಈಗ ದಯವಿಟ್ಟು ಒಂದ್ಸಲ ಕುತ್ಕೊಂಡು ಮೀಟಿಂಗ್ ಕರೀರಿ, 8 ಜನ ಬರಲಿ. ಅದ್ಯಾವತ್ತೊಂದು ಡೇಟ್ ಕೊಟ್ಬಿಟ್ಟು ಬಂದು ಮಾತಾಡ್ಬಿಟ್ಟು ಆಮೇಲೆ ಕಾನೂನುಬದ್ಧವಾಗಿ ಏನಿದೆ ಅಳಿಸೋದು, ರೋಡಿಗೆ ಬಿಡ್ತೀರಾ ಚರಂಡಿಗೆ ಬಿಟ್ಬಿಟ್ಟು ಮಾಡಿಸ್ಕೊಳ್ಳಿ ಅಷ್ಟೇ. ಅಳಿಬೇಕಾದ್ರೆ ಅವ್ರು ಚರಂಡಿ ರೋಡು ಕಳೆದೇ ಕಳೀತಾರೆ. ಕಳಿಯೋಣ, ಎಲ್ಲರಿಗೂ ಗೊತ್ತಿರೋದು ಕಳೀತಾರೆ ಬಿಡಿ. ಅವ್ರ ಮೇಸ್ಟ್ ಅದೇ ಕೇಳ್ತಾವ್ರಲ್ಲ, ಕಳೀಲಿ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಡ ಹೇಳಿ, ಈಗ ಯಾವತ್ತು ಸೇರ್ಕೊಳ್ಳೋಣ ಅಂತ. ಈಗ ಮೇಡಮ್ ಅವರೇ, ಯಾವತ್ತು ಸೇರ್ಕೊತೀರಾ ಹೇಳಿ. ನೋಡೋಣ, ಈಗ ಯಾವಾಗ ಸೇರ್ಕೊಳ್ಳೋದು ಒಂದು ಹೇಳ್ಬಿಡಿ, ದಿನ ಹೇಳ್ಬಿಡಿ ಅತ್ತಿಗೆ. ಏನು ಪೇಪರ್ ಐತೆ ಪ್ರಕಾರ ನೀನೇ ಹೇಳ್ದೇವ್ರ ಮಾತಾಡ್ಲಿ. ನೀವು ಹಿಂಗೆ ಎಲ್ಲರನ್ನ ಎದುರಿಸಿ ಅನುಕೂಲ ಆಗ್ಬೇಕಲ್ವನ್ರಿ? ಸುಮ್ಮನೆ ನಿಂತ್ಕೊಡ್ರಿ ಒಂದಷ್ಟತ್ತ. ಅವ್ರು ಏನೇನು ಇನ್ನಿರೋದ್ವಾಗ ಹೇಳ್ತಾವ್ರ. 8 ಜನ ಸೇರ್ಕೊಂಡಿ ಒಂದೇನೋ ಒಂದು ಇರೇ ಈ ಒಂದು ಡೇಟ್ ಹೇಳಿ ಸರ್. ನೀವು ಹಬ್ಬ ಕಡಿಬೇಕು. ದೇವರಾಜಣ್ಣ ವಯಸ್ಸಲ್ವ ತಡ್ರಿ ಒಂಚೂರ. ನೀನು ಎಷ್ಟು ದಿನ ಮಾಡಿಸದ ಅಲ್ಲಲ್ಲ ಎಲ್ಲರೂ 8 ನಿಂಗ್ ಮಧ್ಯ ಹಿಂಗೆ ಯಾರಿಗೂ ಎದುರ್ಸಕ್ ಹೋಗ್ಬೇಡಿ. ಅದಕ್ಕೆ ಯಾಕೆ ಎದುರಿಸ್ತೀರಾ ಚಂದ ಅಂತ ಮೇಷ್ಟ್ರೆ? ನೀವು ಮಧ್ಯ ಹಿಂಗೆ ಎದುರಿಸಕ್ ಯಾಕೆ? ಇದೇ ಪಾಯಿಂಟ್ ಅಲ್ಲಿ ಇರೋದು ಜನ ಸೇರ್ಸ ಇಲ್ಲೇ ಮಾಸ್ಟ್ರೆ ಇಲ್ಲಿ ಕೇಳಿ, ಶಾಂತಿಯುತವಾಗಿ ಬಗೆಹರಿ ಇಲ್ಲಿ ಬಿಡಿ. ಬೇಡ ಅನ್ಸದ್, ನಾನು ಕೈ ಹಾಕಲ್ಲ. ಅಲ್ಲ ಸರಿ, ಅದನ್ನೇ ಹೇಳ್ತಿರೋದು. ಈಗ ಬಿಡೋದಲ್ಲ, ಬೇಡ ಬಿಡಿ, ಮುಗಿಲಿ ಇದು. ಬೇಡ, ನೀವು ರಿಟೈರ್ಡ್ ಆಗಿದ್ದೀರಿ, ಅದು ಇದಕ್ಕೂ ಬಿಡಲ್ಲ. ಇರ್ಲಿ ಬಿಡೋಣ, ಇದೊಂದು ಮುಗಿಲಿ. ಅದ್ಯಾವ ಆಗಿರ್ತಾ ಬಿಡಿ, ಹಳೆ ಕಾಲದಲ್ಲಿ ಇತ್ತು, ಈಗಲೂ ನಡೀತಾ ಇದ್ದು ಉತ್ತರ ಕರ್ನಾಟಕ. ಇವಾಗ ಈಗ್ಲೂ ಇನ್ನೊಂದು ಗಂಟೆಗೆ ಹೋಯ್ತೆ. ಕೊರೋನಾ ಲಾಕ್ ಡೌನ್ ಅಲ್ಲಿ ಬಂದ್ರೆ ಅವ್ರಿಗೆ ಬೇಕಾದವ್ರನ್ನ ಅವ್ರ ಮನೆಗೆ ಹೋಗಿ ಕೂತ್ಕೋತಾರೆ. ಅವತ್ತು ಹಂಗಿತ್ತಣ ಕಾಲ. ಈಗ ನೀವ್ ಹೇಳಿದ್ಕೆ ಇನ್ಸ್ಪೆಕ್ಟರ್ ಬಂದೋಗಿಲ್ವಾ? ಇವತ್ತು ಹಂಗಿದೆ ಕಾಲ. ಒಂದ್ ಕಾಲದಲ್ಲಿ ಏನ್ ಕೆಲಸ ಮಾಡ್ಬೇಕಾಯ್ತು? ಏನ್ ಮಾಡ್ಬೇಕಾಯ್ತು ಹೇಳಿ ಸರ್, ನಿಮಗೆ ಗೊತ್ತು ತಾನೆ? ಏನ್ ಮಾಡ್ಬೇಕಾಯ್ತು? ಕೇಳ್ಬೇಕಾ ಬೇಡವಾ? ಕೇಳ್ಬೇಕಾ ಬೇಡವಾ ಹೇಳಿ. ಹೊರಗಡೆ ಬೆಂಗಳೂರಿಂದ ಬಂದ ಊರಿಗೆ ಸೇರ್ಸ ಕಾನೂನು ಇತ್ತ? ಕೊರೋನಾದ್ ಬಿಡಿ, ಅದು ಬೇರೆ. ಬಿಡಿ ಮೇಡಮ್ ಆಯ್ತು. ಎಲ್ಲಾ ತಪ್ಪು ಮಾಡಿರ್ತಾರೆ, ಯಾರು ಶ್ರೇಷ್ಠ ಇಲ್ಲ ಬಿಡಿ. ಎಲ್ಲರೂ ನಾನು ಮಾಡಿರ್ತೀನಿ, ಎಲ್ಲ ಮಾಡಿರೋದೇ. ಜಮೀನು ವಿಚಾರಕ್ಕೂ ಕೊರೋನಾಕ್ಕೆ ಯಾಕೆ ಸಂಬಂಧ ಕಲ್ಪಿಸ್ತೀರಾ? ಈಗ ಒಂದು ಡೇಟ್, ಈಗ ಮಾತುಗಳು ಬೇಡ, ಸಾಕು, ದಯವಿಟ್ಟು ಸಾಕು. ಅಣ್ಣ, ಇಲ್ಲಿ ದೊಡ್ಡವರು ಇದ್ದಾರೆ, ಹಿರಿಯರು ಇದ್ದಾರೆ, ಮಾಸ್ಟರ್ ಇದ್ದಾರೆ ಸರ್. ಒಂದು ಈಗ ಇಲ್ಲಿ ಜಮೀನರು ಯಾರ್ಯಾರು ಇರೋದು? ಎಷ್ಟು ಜನ ಇದ್ದೀರಾ? ನೀವು ಒಬ್ರೇನ ಇಲ್ಲಿ ಇರೋದು? ಈಗ ಸರ್ ಇವರು ಎಲ್ಲ ಇದ್ದೀರಾ? ಮತ್ತೆ ಯಾರ್ದು ಇಲ್ಲಿ ಅಬ್ಜೆಕ್ಷನ್? ಯಾರ್ದಿದೆ ಮಾಡಿಸ್ಕೊಳಕ್? ಅಬ್ಜೆಕ್ಷನ್ ಯಾರ್ದಿದೆ? ಯಾರ್ದು ಇಲ್ವಾ? ಬನ್ನಿ ಮೇಡಮ್ ಅವರೇ, ಬನ್ನಿ ಒಂದ್ ನಿಮಿಷ. ಊರಲ್ವಾ?
ಈಗ ಬೇಕಾದ್ರೆ ನೋಡಿ ಇಲ್ಲಿ ಅವರು ನೀವು ಮನೆ ಓನರ್ ತರನೇ ಕಾಣಿಸ್ತೀರಾ, ಅದಕ್ಕೆ ಅನ್ಕೊಂಡ್ವಿ. ಬನ್ನಿ ಅಕ್ಕ ಬರಕ್ಕ. ಅವ್ರದ್ದೇನಂದ್ರೆ ಏನಾರ ಜೈಸಿ ಬಂದ್ಬಿಟ್ಟು RCC ಏನಾರ ಉಳ್ಗಿಡ್ಸಕ್ ಬಂದ್ಬಿಟ್ಟು ಸುಮ್ಮನೆ ಇರ್ಬೇಕು ನೀವು. ಹಿಂಗೆ ಎಲ್ಲಾರನ್ನೂ ಎದುರಿಸಿದ್ರೆ ಜನ ಎದುರ್ಕೋತಾರೆ. ನೀನ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಏ ಸುಜಾತ ಬಾ ಇಲ್ಲಿ ಯಾರೋ ನೀನ್ ಏನಾರ ಒಂದೇ ಒಂದು ಹುಲ್ಕಟ್ಟಿ ಏನಾರ ಹಿಂದ್ ಮಾತಾಡೋ ಅವತ್ತಾಯ್ತು ನಿನಗೆ. ಅವತ್ತು ಸಹ ಇದೇ ಸುಮ್ಮನೆ ಇರಿಸ್ತೀರಾ ಅಥವಾ ಮಾತಾಡ್ಬೇಕು? ಇದೇ ಕಾಲೋನಿಲಿ ಸರ್ ಗಣಸಿದ್ರೆ ನಿಂತ್ಕೋಬೇಕಾಗಿ ಹೊಡಿವಾಗ ಅಕ್ಕ ಅಕ್ಕರೇ ಅಕ್ಕ ಅಮ್ಮರೇ ಈಗ ನಾವು ಮಾತಾಡ್ತೀವಿ. ಬನ್ನಿ ಇಲ್ಲಿ ಒಂದು ನಿಮಿಷ ಬನ್ನಿ. ನಿನಗೆ ಜಮೀನು ಸ್ವಲ್ಪ ಬೇಕಾ ಬೇಡ? ಯಾರಿಗೂ ಬೇಡ ಗುದ್ದಾಡೋದು, ಎಲ್ಲ 6-3ಕ್ಕೆ ಹೋಗೋದೇ. ಬನ್ನಿ ಈ ಗುದ್ದಾಡಿ ಏನು. ಸರ್ ಈಗ 8 ಜನ ಇಲ್ಲೇ ಅವ್ರೆ, ಒಂದು ಕೆಲಸ ಮಾಡಿ ಒಂದು ಡೇಟ್ ತಗೊಂಡು. ಹ್ಞೂ ನಟಣ್ಣರೇ ದಯವಿಟ್ಟು ಒಂದು ಡೇಟ್ ಹೇಳ್ಬಿಡಿ. ಒಟ್ಟಿಗೆ ಅಂದಾಗ ಎಲ್ಲರೂ ಒಂದು ಸೇರ್ಕೊಳ್ಳೋದೇ. ಅದೇ ಹೇಳು. ಈಗ ಸೇರ್ಕೊಳ್ಳೋದು ಖಚಿತ. ಆಯ್ತಕ್ಕ ಹೇಳಿ ಅಣ್ಣ, ಹೇಳಿ ಹೇಳಿ ಹೇಳಿ. ಮಾಸ್ಟ್ರೇ ಎಲ್ಲರಿಗೂ ವೆಂಕಟೇಶ್ ಸರ್, ಈ ಥರ ಇದೇ ಥರದ್ದು ಪ್ರಾಪರ್ಟಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ 3 ಕಡೆ ಇದೆ. ಓಕೆ. ಇಲ್ಲಿ 30 ಕುಂಟೆ ಇದೆ. ಚೆನ್ನಹಳ್ಳಿನಲ್ಲಿ 2.5 ಎಕರೆ ಇದೆ. ಏನ್ ಊರಿದೆ ಅದು ಫುಲ್ಲು, ಅದು ದೇವಸ್ಥಾನದ ಅರ್ಚಕರ ಹೆಸರಲ್ಲಿ ಇದೆ. ಹಿಂದೆ ಊರಲ್ಲಿ ಹಂಚ್ಕೊಂಡಿರೋದ್ನ ಮನೆ ಕಟ್ಕೊಂಡು ಕನ್ಸ್ಟ್ರಕ್ಷನ್ ಹಳ್ಳಿ ಆಗೋಗ್ಬಿಟ್ಟಿದೆ. ಅದೇ ತರ ಸೇಮ್ ಕಾರಹಳ್ಳಿನಲ್ಲೂ ಊರೊಳಗಡೆ ಫಸ್ಟ್ ಬ್ಲಾಕ್ ಅಲ್ಲಿ ಇದೆ, ಸರ್ವೆ ನಂಬರ್ 159 ಇವ್ರ ಮನೆ ಹತ್ರ. ಅಲ್ಲೂ ಅಷ್ಟೇ 2 ಎಕರೆನಲ್ಲಿ ಮನೆಗಳು ಕನ್ಸ್ಟ್ರಕ್ಷನ್ ಆಗೋಗಿದೆ. ಅದು ನಮ್ಮ ತಾತ್ಯರ ಹೆಸರಲ್ಲಿ ಐತೆ. ನಾವು ಇದನ್ನ ಏನಾರು ಮಾಡಿ ಆ ಮನೆ ಇರೋಂತವ್ರಿಗೆ ಅನುಕೂಲ ಆಗಂಗೆ ತೊಂದರೆ ಕೊಡೋದ್ ರೀತಿಲಿ ಬರ್ಸ್ಬೇಕು ಅಂತೇಳಿ AC ಅವ್ರನ್ನ ಮತ್ತೆ ಇವನು ಅಳತೆ ಮಾಡ್ಸಕ್ ಕೊಟ್ಟಾಗ ಯಾವಾಗಿಲ್ಲ ಆಗ್ಲಿಲ್ಲ, ಅವ್ರನ್ನೇ ಭೇಟಿ ಮಾಡಿ ನಾವು ಕೇಳ್ದು. ಅವ್ರು ಏನೊಂದು ಒಪಿನಿಯನ್ ಹೇಳಿದ್ರು, ನೋಡಿ ಸರ್ ನೀವು ಪೌತಿ ಖಾತೆ ಮಾಡಿಸ್ಕೊಂತೀರಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವ್ರೆಲ್ಲರಿಗೂ ಗೊತ್ತಿರ್ಲಿ, ಸುಮ್ನೆ ಗೊತ್ತಿಲ್ದಲೆ ಏನಾರ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಇರೋದು. ನಾನು ಹೇಳೋವರೆಗೂ ಮಾತಾಡ್ಬೇಡ ಮಾಡಿ, ನೀನು ಮಾತಾಡಿಕ ನಮ್ಮ ಕಡೆ ನಾನು ಹೋಗ್ತೀನಿ. ಮಾತಾಡ್ರಿ. ತಹಶೀಲ್ದಾರ್ ಏನಂದ್ರು, AC ಅವರು ತಹಶೀಲ್ದಾರರು ಸರ್, ಈಗ ಅವ್ರ ಒಬ್ಬರ ಹೆಸರಲ್ಲಿ ಜಮೀನ್ ಇದೆ. ಇದು ಅದಾದ್ಮೇಲೆ ಇವ್ರು 3ನೇ ತಲೆಮಾರು 4ನೇ ತಲೆಮಾರಿಗೆ ಬಂದವರು. ನೀವು ಇದನ್ನ ಸ್ಕೆಚ್ ಪ್ರಕಾರ ನೀವೇನು ಅಳ್ಸಕ್ಕಾಗಲ್ಲ, ಸ್ಕೆಚ್ ಮಾಡ್ಸಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಏನು ಜೀವಂತವಾಗಿ ಅವರೇ ಸತ್ತೋಗಿರೋ ಹೆಸರಿಂದ ಅವ್ರಿಗೆ ಖಾತೆನ ಶಿಫ್ಟ್ ಮಾಡಿಸ್ಕೊಳ್ಳಿ. 3 ಜಾಗದಲ್ಲಿ ಅವ್ರ ವಂಶವೃಕ್ಷದ ಪ್ರಕಾರ ಆ ವಂಶದವರಿಗೆ ಶಿಫ್ಟ್ ಮಾಡಿಸಿ, ಅವ್ರ ಜೊತೆಲಿ ಈ ಏನಿಲ್ಲಿ ಮನೆಗಳು ಕಟ್ಕೊಂಡವ್ರೆ ಇವ್ರನ್ನೆಲ್ಲ ಕರ್ಕೊಂಬಂದು ಅದನ್ನ ತಹಶೀಲ್ದಾರ್ ರಿಕ್ವಿಷನ್ ಕೊಟ್ಬಿಟ್ಟು ತಹಶೀಲ್ದಾರ್ ಹೆಸರಿಗೆ ಆಶ್ರಯ ಯೋಜನೆಗೆ ಇದನ್ನ ನಾನು ದಾನವಾಗಿ ಕೊಡ್ತಾ ಇದ್ದೀನಿ ಅಂತೇಳಿ ಬರ್ಸ್ಕೊಟ್ಬಿಡಿ. ನಾವು ಬಂದ್ಬಿಟ್ಟು ಸರ್ವೇರ್ ಕರ್ಕೊಂಡ್ಬಂದು ಸ್ಪೆಸಿಫಿಕ್ ಆಗಿ ಏನು ಅವ್ರ ಅನುಭವದ ಪ್ರಕಾರ ಅದನ್ನ ಕಟ್ ಮಾಡಿ ಅವ್ರ ಒಪಿನಿಯನ್ ತಗೊಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಒಬ್ರಿಗೊಬ್ರದ್ದು ಅದನ್ನಲ್ಲೇ ಸ್ಥಳದಲ್ಲಿ ಬಗೆಹರಿಸ್ಬಿಟ್ಟು ಅದನ್ನ ನಾವು ಆಶ್ರಯದಲ್ಲಿ ಕಟ್ ಮಾಡ್ಬೋದೇ ಹೊರತು ಇವತ್ತಿನ ಪೀಸ್ ವರ್ಕ್ ಆಗ್ತಲ್ಲಿ 1 ಕುಂಟೆ 1.5 ಕುಂಟೆ ರಿಜಿಸ್ಟ್ರೇಷನ್ ಮಾಡಕ್ಕಾಗಲ್ಲ. ಇದು ಮತ್ತೆ ಮನೆ ಆದ್ರೆ ಮಾತ್ರ ಮಾಡಬಹುದು. ಮನೆ ಮಾಡೋದಕ್ಕೆ ಇವ್ರಿಗೆ ಸಮಸ್ಯೆ ಏನು ಅಂತ ಅಂದ್ರೆ ಈ ಅಸೆಸ್ಮೆಂಟ್ಗೂ ನಮ್ಮ ಈ ಖಾತೆಗೂ ಟ್ಯಾಲಿ ಮಾಡಲ್ಲ. ಹೌದು ಹೌದು ಹೌದು, ಸಪರೇಟ್ ಉಳ್ಕೊಂಡ್ಬಿಡುತ್ತೆ. ಇದನ್ನ ಮ್ಯಾಚ್ ಮಾಡಕ್ ಹೋದ್ರೆ ಮೂಲಪಾಣಿಲಿ ಮಾಸ್ಟರ್ ಬರ್ತಾರೆ. ಆಗೇನಾಗುತ್ತೆ ಅಂದ್ರೆ ಈ 10 ಮನೆನ ಅವ್ರಿಗೆ ಈ ಸ್ವತ್ ನಾವು ಮಾಡಕ್ ಬರೋದಿಲ್ಲ. ಸಪೋಸ್ ಅಲ್ಲೇನಾದ್ರೂ ಡಿಫ್ರೆನ್ಸ್ ಒಪಿನಿಯನ್ ಬಂದು ಆಗ್ಲಿಲ್ಲ ಅಂದ್ರೆ ಅದು ಇನ್ನೊಂದು ತರ್ಕ ಆಗುತ್ತೆ. ಅದಕ್ಕೆ ಇಲ್ಲಿ 8 ಮನೆ, ಚೆನ್ನಹಳ್ಳಿನಲ್ಲಿ 80 ಮನೆ, ಅಲ್ಲಿ ಫಸ್ಟ್ ಬ್ಲಾಕ್ ಅಲ್ಲಿ 30 ಮನೆ. ಇದನ್ನ ಅದು ಫೈನಲ್ ಸೊಲ್ಯೂಷನ್ ಹೇಳ್ಕೊಂಡವ್ರೆ. ಇದು ಇಲ್ಲಿ ಒಂದೇ ಕಡೆ ಸಮಸ್ಯೆ ಇರೋದು ಅಥವಾ ಅಲ್ಲೂ ಏನ್ ತೊಂದರೆ, ಆ ಕಡೆ ಏನ್ ತೊಂದರೆ? ಎಲ್ಲ ಮನೆ ಕಟ್ಕೊಂಡವ್ರೆ. ಎಲ್ಲ ಸಮಸ್ಯೆ ಅಂದ್ರೆ ಇದೇ ತರ ಅರ್ಧ ಅಡಿ 1 ಅಡಿ ವ್ಯತ್ಯಾಸಗಳು ಅದೇ ಮಾತುಕತೆಯಲ್ಲಿ ಬಗೆಹರಿಸ್ಕೊ. ನಾನು ಅಲ್ಲೂ ಕ್ಲಿಯರ್ ಆಗೈತೆ ಅಂತ ನಾನೇನು ಹೇಳ್ತಾ ಇಲ್ಲ. ಎಲ್ಲೋದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಭೂಮಿಗೆ ಬೆಲೆ ಜಾಸ್ತಿ ಆದ್ಮೇಲಿಂದ ಹೌದೌದು ಇದೇ ಇರುತ್ತೆ, ಅದು ಗಲಾಟೆ ಹೊಡೆದಾಟ. ಬಟ್ ಅದನ್ನ ಇದು ಫೈನಲ್ ಇದು ಬೇಕಾದ್ರೆ ನೀವು ತಹಶೀಲ್ದಾರ್ ಸಾಹೇಬ್ರನ್ನ ಬೇಕಾದ್ರೆ ವೆಂಕಟೇಶ್ಗೆ ಗೊತ್ತಿಲ್ಲದೇನಿಲ್ಲ, ಒಂದ್ಸರಿ ವಿಚಾರಣೆ ಮಾಡ್ಕೊಳ್ಳಿ. ಇಲ್ಲ, ನಾವು ನೆನೆ ಬೇರೆ ವಿಚಾರಕ್ಕೆ ಹೋಗಿದ್ವಲ್ಲ, DC ಆಫೀಸ್ಗೆ ಹೋಗಿದ್ದೆ. ಅಲ್ಲ ಸರ್, ಈಗ ಸಮಾಧಾನವಾಗಿ ಏನಾಗುತ್ತೆ ಅಂದ್ರೆ ಸರ್ ತಡೀರಿ, ಇವ್ರದ್ದು ಏನಾಗುತ್ತೆ ಅಂದ್ರೆ ಇವರೆಲ್ಲ ಸೇರ್ಕೊಂಡು ತಹಶೀಲ್ದಾರ್ ಹೆಸರಿಗೆ ಶಿಫ್ಟ್ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಯಾರು ಮಾಡ್ಕೊಡ್ಬೇಕು ಅದನ್ನ? ಇವರೆಲ್ಲ ಸೇರಿ ಅಂದ್ರೆ ಇವರೆಲ್ಲ ಒಪಿನಿಯನ್ ಕೊಡ್ಬೇಕು. ಅದೇ ಒಪಿನಿಯನ್ ಕೊಡ್ತಾರೆ. ರೈಟಿಂಗ್ಸ್ ಏನಿಲ್ಲ ಇವ್ರದ್ದು, ಒಪಿನಿಯನ್ ಕೊಡ್ಬೇಕು. ರೈಟಿಂಗ್ಸ್ ಅವ್ರದೇ ಮಾಸ್ಟರ್ದು. ಇವರು ಮೂಲ ಅವರು ಮಾರಾಟ ಮಾಡೋರು ಕ್ರಯಪತ್ರ ಐತೆ, ನಾವು ಮಾರಾಟ ಮಾಡಿದೀವಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಅವ್ರು ಹೇಳಿಕೆ ಕೊಡ್ಬೇಕು. ನಿಮ್ದೇನು ಇಲ್ಲ ತಾನೆ ಇದರಲ್ಲಿ? ಆಯ್ತು, ಒಳ್ಳೆ ಕೆಲಸ, ಒಳ್ಳೇದು, ಒಳ್ಳೆ ಮನಸ್ಸಿಂದ ಹೇಳಿ. ನೆಕ್ಸ್ಟ್ ಇನ್ಯಾರ್ದು ನೆಕ್ಸ್ಟ್ ಸ್ಟೆಪ್? ಅವ್ರಿಬ್ರು ಬರ್ಕೊಡ್ಬೇಕು. ಮಾಸ್ಟ್ರು ಮಾಸ್ಟರ್ ತಂದೆ ಹೆಸರಿಗೆ ಬರ್ತಾ ಇರೋದ್ರಿಂದ ಕ್ರಯಪತ್ರ ಅವರು. ಮಾಸ್ಟರ್ ನಿಮ್ದೊಂದು ನೀವು ಅದೊಂದು ಮಾಡ್ಕೊಡ್ಬೇಕು ದಯವಿಟ್ಟು.
ನಾವು ಖರ್ಚಾಗಿ ಮಾಡಲ್ಲ. ನೀವು ಖರ್ಚು ಬೇಡಣ್ಣ, 1 ರೂಪಾಯಿ ಬೇಡ. ನಿಮ್ಮ ಮನೆಯಿಂದ ಕೂಡ ಇವರೇ ಅರ್ಥ ಆಯ್ತಾ ಯಾರನ್ನ ಕೇಳಕ್ ನಾನು ಅಣ್ಣ. 1 ಲೀಟರ್ ನೀವು ಮಸ್ಟ್ರೆ ಬರ್ಕೊಡ್ತೀನಿ, ನನಗೇನು ಮಸ್ಟ್ರೆ ಬರ್ಕೊಡ್ತೀನಿ ಸರ್. ಒಂದು ಹಿರಿಯರಿದ್ದೀರಿ, ಒಪ್ಕೋತಾ ಇದ್ದೀರಾ? 1 ರೂಪಾಯಿ ಬೇಡ ನಿಮ್ದು, ಬರ್ಕೊಡ್ತೀನಿ. 1 ರೂಪಾಯಿ ಋಣ ಬೇಡ. ಕರೆದಾಗ ಅವರೇ ಬಂದ ವೆಹಿಕಲ್ ಡ್ರಾಪ್ ಇದು ಮಾಡಿ ಅಷ್ಟೇ ಅದನ್ನ ಮಾಡ್ಕೊಡಿ. ಇನ್ನೇನಣ್ಣ ಈಗ ಅವ್ರದ್ದು ಮಾಸ್ಟರ್ದು ಆಯ್ತು. ಆಯ್ತು ಸರ್, ಒಳ್ಳೇದು. ಅಣ್ಣಗೊಂದು ಮಾತಿ ಬೆಲೆ ಕೊಡ್ತಾರೆ. ಬಾಕಿ ಮನೆಗಳು ಇದಾವೆ ಎಲ್ಲ ಒಮ್ಮತ್ತಲ್ಲಿ ಕೂತ್ಕೊಂಡು 8 ಜನ ಹೊರಪಡಿಸಿ ಇನ್ನು ಅವರು ಕೂತ್ಕೊಂಡು ಎಷ್ಟೆಷ್ಟು ಬೀಳುತ್ತೆ ನೋಡ್ಕೊಂಡು ಹೋಗಿ ಖರ್ಚು ಹಾಕೊಂಡು ಎಲ್ಲರೂ ಒಂದು 4 ಜನ ಹೋಗಿ ಜವಾಬ್ದಾರಿ ತಗೊಂಡು ಅಣ್ಣನ ಕರ್ಕೊಂಡು ಹೋಗಿ ಯಾವ ರೀತಿಲಿ ಹೋದ್ರೆ ಇದೇನಾಗುತ್ತೆ ಅಂತ ಅಣ್ಣ ಗಮನಕ್ಕೆ ಕೊಂಡ್ಕೊಂಡು ಇಷ್ಟು ದುಡ್ಡು ಅಮೌಂಟ್ ಆಗುತ್ತೆ ಅಂತ ಎಲ್ಲ ಹೊಂಚ್ಕೊಂಡು ರೆಡಿ ಮಾಡ್ಕೊಂಡು ಅವ್ರವ್ರ ಖಾತೆಗಳು ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಕ್ಲಿಯರ್ ಆಗುತ್ತೆ. ಇಲ್ಲಿ ಯಾರು ಬಂದ್ರು ಕ್ಲಿಯರ್ ಕಾಣಲ್ಲ. ಇದು ಬೇಕಂದ್ರೆ ಏನಕ್ಕ ಇನ್ನೂ ಒಂದ್ಸರಿ ಬೇರೆ ಮನೆಗಳು ಇಲ್ಲ ಸರ್, ಈಗ ಸರ್ ನೀವು ಹೇಳಿ ಪ್ರೋಸೆಸ್ ಕರೆಕ್ಟ್. ಈಗ ಅವರು ಇದು ಮಾಡಿದ್ರು, ಈಗ ಅವರದ್ದು ಒಬ್ಜೆಕ್ಷನ್ ಇಲ್ಲ. ಈಗ ನೆಕ್ಸ್ಟ್ ಯಾರು ಕೆಲಸ ಸ್ಟಾರ್ಟ್ ಮಾಡ್ಬೇಕಾಗಿರೋದು? ವಿಚಾರಣೆ ಮಾಡ್ಕೊಂಡ್ಬಂದು ಏನು ವಾಸ್ತವ ಹೇಳಿದೀವಿ. ನೀವು ಇನ್ನೂ ಒಂದ್ಸರಿ ರಿಯಲೈಸೇಷನ್ ಮಾಡ್ಕೊಳ್ಳಿ, ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಣ್ಣ ಈಗ ತಿಳ್ಕೊಳ್ಳೋದಂತ ಏನಿಲ್ಲ ಇದರಲ್ಲಿ, ಏನು ದೊಡ್ಡದೇನಿಲ್ಲ ಇಲ್ಲಿ. ನೀವು ಕರೆಕ್ಟ್ ಪಕ್ಕ ಬಿಡಿ ಸರ್, ಈಗ ಅದನ್ನೇ ಸರ್. ಈಗ ಇವ್ರದ್ದು ಆಯ್ತು, ಈಗ ಇವ್ರದ್ದು ಇಲ್ಲ. ಏನು ಮೇಡಮ್ ಅವರೇ ಸರ್, ಈಗ ನೆಕ್ಸ್ಟು ಒಂದಿನ ಕುತ್ಕೊಂಡು ಅದೇನು ಲೆಕ್ಕಾಚಾರ ಅಂದರೆ ಲೆಕ್ಕ ದುಡ್ಡಿಂದು ಖರ್ಚಿಗೆ ಅದೊಂದು ಮಾಡ್ಕೊಳ್ಳೋಣ. ಇವ್ರು ಫಸ್ಟ್ ಒಂದ್ಸತಿ ಬಂದು ಒಂದು ಈಗ ಒಂದು ಅಲ್ಲ ಅವತ್ತೇ ಮಾತಾಡಿ ಮುಗಿಸ್ಬಿಡಿ ಸರ್, ಡಿಲೇ ಮಾಡ್ಕೊಂಡು ಹೋಗೋದು ಬೇಡ. ಹೋಗ್ಬೇಕು. ಯಾಕಂದ್ರೆ 60 ವರ್ಷದ್ದು ಕ್ರಯಪತ್ರದಿಂದ ಒಂದು ಮಧ್ಯದಲ್ಲಿ ಒಂದ್ಸತಿ ಇಟ್ಟಿದ್ರು ಕಾಲದಲ್ಲಿ. 66 ವರ್ಷ ಆಯ್ತು. ಈ ಖರೀದಿ ಮಾಡಿದಂತ ಆಸ್ತಿ ಪತ್ರಗಳನ್ನ ಯಾರ್ಯಾರು ಮತ್ತೆ ಭೌತಿಕ ನಿಮಗೆ ಗೊತ್ತಿರೋಂತ ವಿಚಾರಣೆಯ ನೀವು ಒಬ್ರು ಲಾಯರ್ ಆಗಿದ್ರ ಒಂದು ವಿಚಾರಣೆ ಕೇಳಿ ಅವ್ರು ಅಪೀಲ್ ಹೋಗ್ಬೇಕು, ಇವ್ರು ಬಂದು ಹೇಳಿಕೆ ಕೊಡ್ಬೇಕು. ನಮ್ದು ಯಾವ್ದೇ ತರ ಅಭ್ಯಾಸ ಇಲ್ಲ ಅಂದಾಗ ಅವ್ರಿಗೆ ಎಸಿ ಅವರು ಈಗ ಒಪ್ಕೊಂಡ್ರಲ್ಲಣ್ಣ, ಇಲ್ಲಿ ಎದುರುಗಡೆನೆ ಗೊತ್ತ ಅದ್ ಬರ್ತೀನಿ ಅಂತ ಹೇಳಿದ್ರಲ್ಲ. ಈಗ ಅವ್ರಿಗೆ ಖರ್ಚು ವೆಚ್ಚ ಯಾವ್ದು ಆಗಕ್ ಹೋಗ್ಬೇಡಿ. ನಿಮ್ದು ಕಾರ್ ಬೈಕ್ ವ್ಯವಸ್ಥೆ ಮಾಡ್ಬೇಕು, ಬರ್ತಾರೆ ಕಾರಲ್ಲಿ ಕರ್ಕೊಂಡು ಹೋಗಿ ಸೈನ್ ಮಾಡ್ಸ್ಕೊಂಡ್ ಬರ್ಬೇಕಷ್ಟೇ. ತಿರ್ಗಾ ಇದನ್ನ ರಗಳೆ ಮಾಡ್ಕೊಂಡು ರಂಪಾಟ ಮಾಡ್ಕೊಂಡು ಹೋಗೋದು ಬೇಡ. ಏನ್ ಮೇಡಮ್ ಅವ್ರೆ, ಬೇರೆ ಏನೇನು ಮಾತಾಡ್ಬೇಕಾ? ಎಷ್ಟು ಬರ್ಬೋದಣ್ಣ ಅಂದಾಜು? 8 ಜನ ಒಂದು ಅಂದಾಜು ಹೇಳಿ ಸರ್. ಬೇರೆ ಮನೆಗಳು ಈಗ 8 ಜನ ಬಿಡೋಣ, 8 ಜನಕ್ಕೆ 8 ಮನೆ. 20 ದುಡ್ಡಿಂದ ನೀನ್ ಕೇಳಿ ದುಡ್ಡಿಂದ ಅವ್ರಿಗೆ ಬಿಡ್ರಿ, ಮಾತಾಡ್ತಾ ಇದೀವಲ್ಲ. ಈಗ ಎಲ್ಲರದ್ದು ನೀವೇ ಹಾಕತ್ತೀರಾ? ಅಲ್ಲ ಮತ್ತೆ ಸುಮ್ಮನಿರಿ, ಮತ್ತೆ 20,000 ಕೊಡ್ತೀನಿ ಅಂತೀರಾ? ಯಾರು ಕೊಡಲ್ಲ. ಪ್ರಾರಂಭಿಕವಾಗಿ ಅಂದಾಜು ಆಯ್ತು 10,000. ಈಗ ನಟಣ್ಣಾರೇ ಮಧ್ಯಸ್ಥಿಕೆ ವಹಿಸ್ಕೊಂಡು ಹೇಳ್ತಾವ್ರೆ, ತಿರ್ಗಾ ಇದನ್ನ ರಂಕ್ಲಿಂಗ್ ಮಾಡ್ಕೊಳ್ಳೋದು ಬೇಡ. ಅಕ್ಕ ನೋಡ್ರಕ್ಕ, ಈ ಕಡೆ ಇರೋದು ಮನೆಗಳು ಇವ್ರು 8 ಮನೆ ಹೊರತುಪಡಿಸಿ ಬೇರೆ ಇರೋರುವೆ ಒಂದು ನಿಗಮದಲ್ಲಿ ಕೂತ್ಕೊಂಡು ನಟರಾಜಣ್ಣ ಅಂತ ಕೂತ್ಕೊಂಡು ಮಾತಾಡಿ ನೀವು ಓದಿಸಿ ಹಾಕಿ ನಿಮ್ಮ ಮನೆಗಳು ಏನೇನವೆ ನೀವು ಈ ಸತ್ ಮಾಡ್ತಾರೆ. ದಯವಿಟ್ಟು ಕೈ ಮುಗಿತೀವಿ, ಏನು ಕೊಯ್ರ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾರು ಮಾಡ್ಕೋಬೇಡಿ ಅಂತ. ಮುಗ್ದೋಲಿ ಇದು ನಿಮ್ ತಲೆ ಮಾರಲ್ಲಿ ಬಂದಿದ್ದು. ಮಕ್ಳು ತಲೆ ಕಟ್ಬಿಟ್ಟು ಹೋಗ್ಬೇಡಿ, ಮಕ್ಳು ಹೊಡೆದಾಡೋ ತರ ಮಾಡ್ಬೇಡಿ ಅಂತ. ಅಲ್ಲ ಇದು ಈ ತರ ಮುಗಿಸ್ಕೊಂಡ್ ಬಿಡಿ ಹೇಳ್ತೀನಿ ಬಿಡಿ, ನಾನು ಹೇಳ್ತೀನಿ ಬಿಡಿ. ಅವೆಲ್ಲ ಮಾತಾಡಕ್ ಹೋಗ್ಬಾರ್ದು ಬಿಡಿ, ಅವೆಲ್ಲ ಯಾಕೆ ಅನಾವಶ್ಯಕವಾಗಿ. ನೀವು ಆಶಾ ಕಾರ್ಯಕರ್ತನ ಬಿಡಿ ಮೇಡಮ್, ಆಯ್ತು ಬಿಡಿ, ಯಾರು ಹೇಳಕ್ಕಾಗಲ್ಲ ಬಿಡಿ. ಯಾರು 30 ವರ್ಷದಿಂದ ಏನೇನು ಅನುಭವಿಸಿದೀನಿ ಇವರಿಂದ ಅಂತ ನನಗೆ ಮಾತ್ರ ಗೊತ್ತು. ಈಗ ಆಯ್ತು ಮುಗ್ಸೋಣ. ಅಲ್ಲ ಮುಗ್ಸೋಣ, ನಾನೇ ಮಾತಾಡ್ಸಿದ್ದು, ನಾನ್ ಮಾತಾಡಿಸ್ದೆ, ನಾನ್ ಮಾತಾಡ್ತಾ. ನೀವ್ಯಾಕೆ ಮತ್ತೆ ನಾನು ಮಾತಾಡ್ತಾ ಇದ್ದೀನಿ, ನೀವ್ಯಾಕೆ ಮತ್ತೆ ಸುಮ್ಮನಿರೋ
ಈಗ ನಿಂದ 500 ಬಂದ್ರೆ ನೀನ್ ಕೊಡು, ಅವ್ರ 500 ಬಂದ್ರೆ ಅವ್ರವ್ರ ಜಮೀನು ಯಾವಾಗ ಅದೇ ಹೇಳ್ತಾ ಇರೋದು. ಅವ್ರು ಖರ್ಚು ಕೊಡ್ತಾರ ಅವ್ರು ಮಾಡಿಸ್ಕೊಂಡ್ರೆ ಆಯ್ತು. ಮಾಸ್ಟರ್ ದಯವಿಟ್ಟು ನೀವು ಒಂದು ಒಳ್ಳೆ ಇದಕ್ಕೆ ತೀರ್ಮಾನಕ್ಕೆ ಬಂದಿದ್ದೀರಾ, ಅಷ್ಟಂಗೆ ಸ್ಟ್ಯಾಂಡ್ ಆಗಿ ಬಿಡಿ ಸಾ ನಮಗೆ ಇವಾಗ ಅರ್ಥ ಆಯ್ತು ಬಿಡಿ, ನನಗೆ ಅರ್ಥ ಆಯ್ತು ಅರ್ಥ ಆಯ್ತು ಬಿಡಿ ಮೇಸ್ಟ್ರೆ. ನಿಮ್ಮ ಬಗ್ಗೆ ಗೌರವ ಇದೆ ಬಿಡಿ, ಪಾಪ ನೀವು ಮಾಸ್ಟರ್ ನೀವು ಗೊತ್ತಾಗ ಅಣ್ಣರೇ. ಸುಮ್ಮನೆ ಹೇಳಿ ಅಣ್ಣ ಫೈನಲ್ ಆಗಿ. ಈಗ ಒಂದ್ ಸ್ವಲ್ಪ ಟೈಮ್ ಇಲ್ಲ, ಅಧ್ಯಕ್ಷರು ಕೆಲಸ. ಸರಿ. ಅಲ್ಲ ಇವರು ಪರಮ ಕೊಡುವ ಇದು ಬೋರ್ಡ್ ಅಧ್ಯಕ್ಷರು ಬರ್ತಾವ್ರ ಸ್ಟೇಟ್ 4 ಗಂಟೆಗೆ ಪ್ರೋಗ್ರಾಮ್ ಇದೆ. ಹೌದಾ? ಪರಮ ಕೊಡುವ ಕೇಳಿಲ್ಲ ಪ್ರೋಗ್ರಾಮ್ ಐತೆ ಅಂತ. ಎಲ್ಲಿ ಇಲ್ಲೇನಾ? ಅವ್ರ ಜನಾಂಗ ಎಲ್ಲೆಲ್ಲಿದೆ ಅಲ್ಲಿ ಫಂಕ್ಷನ್ ಮಾಡ್ತಾವ್ರೆ. ಕೊರಮ ಜನಾಂಗ, ಪರಮ ಜನಾಂಗದ್ದು ಪರಮ ಕೊಡುವ ಅಂತ ಬರುತ್ತೆ. ಅದು 4 ಗಂಟೆಗೆ ಸ್ವಲ್ಪ ಈಗ ಹಣ್ಣು ಹೇಳೈತೆ. ಈಗ ಏನು 8 ಮನೆಯವ್ರು ಇದ್ರೆ 10,000 ಫಸ್ಟ್ ಹಾಕೊಳ್ಳೋದು ದೇವ್ರ ಜನ. ಈಗ ಯಾರ 2-3 ಜನ ಜವಾಬ್ದಾರಿ ತಗೊಂಡು ಆ ದುಡ್ಡು ಇಸ್ಕೊಂಡು ಫಸ್ಟ್ ಈಗ ಏನು ಮಾಡ್ಬೇಕು ಅಣ್ಣನ ಜೊತೆ ಹೋಗಿ ಕೆಲಸ ಮಾಡಿ. ಅಕಸ್ಮಾತ್ ಶಾರ್ಟೇಜ್ ಬಂದ್ರೆ ಇನ್ನೂ ಹಸಿ ಉಳ್ಕೊಂಡ್ರೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, 8 ಮನೆ ಹೊರತುಪಡಿಸಿ 10,000 ಹಾಕ್ಸ್ಕೊತಿರಲ್ಲ, ಇನ್ನು ಎಕ್ಸ್ಟ್ರಾ ಬೇರೆ ಮನೆಗಳು ಖಾತೆಗಳು ಸೇರೋ ರೀತಿ ಆಗಿಲ್ಲ, ಈ ಸತ್ ಆಗಕ್ಕೆ ಬರೋಕ್ಕಲ್ವಲ್ಲ. ಅವರು ಏನಾರ ಕೂತ್ಕೊಂಡು ನೀವೇನಾರು ಇಸ್ಕೋಬೇಕು ಮಾಡ್ಬೇಕು ಅನ್ನೋದ್ರೆ ಅವರು ಒಂದು ಒಮ್ಮಟ್ಟಲ್ಲಿ ತಗೊಂಡು ಅವ್ರಿಗೆ ಎಷ್ಟೆಷ್ಟು ಹಾಕ್ಬೇಕು ಹಾಕೊಂಬಿಟ್ಟು ಇಸ್ಕೊಂಡು ಕೆಲಸ ಮಾಡಿ. ಬೇಡ 8 ಜನದ ಫಸ್ಟ್ ಮುಗಿಸ್ಲಿ, ಏನು ಬೇಡ, ಇಷ್ಟು ಮಾತ್ರ ಮುಗಿಲಿ. 30 ಕುಂಟೆ ವಿಚಾರ ಕಟ್ಕೊಂಡಾರಲ್ಲ ಈಗ ಇಲ್ಲ. ಬಿಟ್ಬಿಡ್ತೀರಾ? ನಾನು ಹೇಳ್ತಾರೆ ಕಣೆ ಅದನ್ನೇ. ಈ 30 ಕುಂಟೆಲ್ 8 ಜನ ಬಿಟ್ಟು ಮನೆ ಕಟ್ಟಿದಾರಾ? ಹೇಳ್ತೀನಿ ಅದನ್ನ. ಅಲ್ಲ ನಂತರ 30 ಕುಂಟೆ ಸರ್ವೆ ಮಾಡಿಸಿ ಹೆಚ್ಚುವರಿ ಅಂತ ಕಟ್ಕೊಂಡವ್ರು. ಅದು ನಾವು ಮಾಡಕ ಜಾಸ್ತಿ ಜಮೀನು ಅಂತ. ಅದು ಬಸವಣ್ಣ ಅವ್ರೆಷ್ಟು ಜನ ಇದಾರಣ್ಣ? ಬಸವಣ್ಣ ಕಾಲದಲ್ಲಿ ಉದಿನ ತಳಿಗೆ ಬರಲ್ಲ ಅಂತ ಎಷ್ಟು ಅದೇ ಕೇಳ್ತಾ ಇರೋದು. ನಿನಗೆ ಹೆಂಗ್ ಗೊತ್ತಾ? ಕೇಳ್ತಾ ಇರೋದು ಅದೇ. 30 ಕುಂಟೆ ಒಳಗೆ ಅವಕಾಶ ಮಾಡ್ಕೊಡ್ಲಿ, ಎಲ್ಲರಿಗೂ ಅವಕಾಶ ಮಾಡ್ಕೊಡ್ಲಿ ಮಾತಾಡಕ್ಕೆ. ಬಸವಣ್ಣ ಇದು ಅಳಿಸಿಲ್ಲ ಆಗ. ಎಷ್ಟು ಮನೆ ಎಕ್ಸ್ಟ್ರಾ ಬಂದಿದೆ ಮಸ್ತ್ ಈಗ? 8 ಮನೆ ಜೊತೆಗೆ ಒಂದೇನಾ? ಜಮೀನು ಬಿಡಿಸೋದು ಕೇಳೋಣ. ಉದಿನ ಈಗ 8 ಬಿಟ್ಟು ಎಷ್ಟು ಮನೆ ಎಕ್ಸ್ಟ್ರಾ ಇದೆ? ಒಂದೇನಾ? ಉದಿನ ತಳಿ ಯಾಕೆ ಕನ್ಫ್ಯೂಸ್ ಮಾಡ್ತಾರೆ? ಬಸವಣ್ಣ ಕಾಲದಲ್ಲಿ ಸಹ ಉದಿನ ಎಷ್ಟಿದ್ರು ನಿಮ್ದೆ ಅಂತ ಬಿಟ್ಟಿದ್ರು ಸಹ ಮಾಡಿಸಿ ಜಾಸ್ತಿ ಬಂದು ಬಂದು ಕೂತ್ಕೊಂಡು ಅವ್ರ ಅನುಭವದಲ್ಲಿ ಅವ್ರವ್ರೆ ಅದೇನು ಅಬ್ಜೆಕ್ಷನ್ ಮಾಡ್ತಾರು ಸಹ. ಉದಿನ ತಳಿಗೆ ಎಷ್ಟು ಬಂದ್ರು ನಿಮ್ದೆ ಅಂತ ಬಿಟ್ಟಿದ್ರು. ಮಕ್ಳಿದ್ದರು 30 ಕುಂಟೆ ರಿಜಿಸ್ಟ್ರೇಷನ್ ಅಲ್ಲಿ ಜಾಸ್ತಿ. ಈಗ ಒಟ್ಟಿನಲ್ಲಿ 8 ಜನ ಜೊತೆ ಇನ್ನೊಬ್ರು ಅಷ್ಟೇ ಎಕ್ಸ್ಟ್ರಾ ಇರೋದಾ? ಸಪರೇಟ್ 30 ಕುಂಟೆ ಹೊರತುಪಡಿಸಿ ಮೂಲ ಮಾಲೀಕರೇ ಅವರಾ? ನಟೇಶ್ ಅಣ್ಣವ್ರು ಏನು ಹೇಳಿದಾರೆ, ಇನ್ಲೈನ್ ಏನು ಮಾತಾಡಿದ್ರು ಅದರಂತೆ ಈಗ 8 ಜನ ಏನಿದ್ರೆ ನೀವು 10,000 ರೂಪಾಯಿ ದುಡ್ಡು ದೇವರಾಜಣ್ಣ ಕೈಲಿ ಇನ್ನೊಬ್ರು ಯಾರು ಜವಾಬ್ದಾರಿ ತಗೊಂಡು ಅವ್ರು 10,000 ರೂಪಾಯಿ ದುಡ್ಡು ಕೊಡೋದು. ಹೆಚ್ಚುವರಿ ಏನಾರ ಬತ್ತು ಅಂದರೆ ಕೂತ್ಕೊಂಡು ಇನ್ನೊಂದ್ಸಲ ಹಾಕೊಂಡು ಕೆಲಸ ಮಾಡೋದು. ಇವರೆಲ್ಲ ಓಡಾಡ್ಕೊಂಡು ಏನಿದು ಖಾತೆ ವಗೇರಿಗಳು ಐತೆ, ಎಸಿಗೆ ಏನು ಅಪೀಲ್ ಹೋಗ್ಬೇಕು ಅದರಂತೆ ಅವ್ರು ಖಾತೆ ಮಾಡಿಸ್ಕೊಂಡ್ಬಂದು ನಿಮ್ಮ ಕಲ್ಲು ನಡೆಸ್ಬಿಟ್ಟು ನಿಮ್ಮ ಜಾಗ ಏನೈತೆ ಈ ಸತ್ ಮಾಡ್ಸೋಕೆ ವ್ಯವಸ್ಥೆ ಮಾಡ್ಕೊಡೋದು ಜವಾಬ್ದಾರಿ ದೇವರಾಜಣ್ಣಗೆ ಇನ್ನೊಬ್ರು ವಹಿಸ್ತೀವಿ. ಸಹಕಾರ ಕೊಡ್ತಾರೆ, ನಟೇಶ್ ಅಣ್ಣ ಸಹಕಾರ ಕೊಡ್ತಾರೆ. ಆಮೇಲೆ ನಾನು ಒಬ್ಬನೇ ವಹಿಸ್ಕೊಳಕ್ಕಿಲ್ಲ ಸರ್. ಇಬ್ಬರು ತಾಳಯ್ಯ ಹೇಳ್ತಾ ಕೇಳಿ ಸರ್, 1 ಸೆಕೆಂಡ್ ಕೇಳಿ. ಈಗ ನನ್ನ ಮೇಲೆ ಈಗ ಮೇಷ್ಟವರು ನನ್ನ ಕೈಲಿ ಆಗಲ್ಲಪ್ಪ, ನಾನು ನೋಡೋದು ನೀವು ಎಲ್ಲಿ ಕರಿತೀರಲ್ಲಿ ಬಂದು ಸೈನ್ ಹಾಕ್ತೀನಿ ಅಂತ ಹೇಳಿ ಅವ್ರದ್ದು ಆಯ್ತು ಬಿಡಿ, ಅವ್ರ ತೀರ್ಮಾನ ಕೊಟ್ಟಾಯ್ತು. ತಿರ್ಗಾ ಅವ್ರದ್ದು ಇದು ಮಾಡಕೊಂಬ ಕ್ರಯ ಮಾಡಿಕೊಟ್ರು ಓಡಾಡ್ತಾರೆ ಬಿಡಿ. ಇವರು ವೆಂಕಟೇಶ್ ಅವ್ರು ಇದಾರಲ್ಲ, ಅವ್ರು ಓಡಾಡ್ತಾರೆ ಗೊತ್ತವ್ರಿಗೆಲ್ಲ ಆಫೀಸ್ಗಳು. ಅವರು ಇವ್ರು ಸೇರ್ಕೊಂಡು ಓಡಾಡ್ಲಿ. ಇಲ್ಲ ನೀವೇ ಕರ್ಕತ್ತೀವಿ ನಿನ್ನ. ಅದು ಯಾರ ಜವಾಬ್ದಾರಿ ತಗೊಂಡು ಏನ್ ಸಾ 10,000 ರೂಪಾಯಿ ಅಣ್ಣ ಹೇಳ್ದಂಗೆ ಕೊಡೋದು. ಇನ್ನೇನಪ್ಪ, ಇನ್ನೇನ್ ಬೇರೆ ಇನ್ನೇನ್ ಸಾ ಅಷ್ಟೇ ತಾನೇ. ಅದೇ ಇವರು ಓಡಾಡ್ಬೇಕು ಅಷ್ಟೇ ಅವರು. ಇನ್ನೇ ಓಡಾಡೋದು ಇವ್ರು ಓಡಾಡ್ತಾರೆ. ಈಗ ಒಂದು ಐತೆ ಎಷ್ಟು ಬೇಗ ನೀವು ತಂದು ಮಾಡಿಸಿದ್ರೆ ಮಾಸ್ಟರ್ ಬಂದು ಸೈನ್ ಹಾಕ್ತಾರೆ. ಎಲ್ಲಿ ಎಸಿ ಆಫೀಸಿಗೆ ಬಿಡಿ, ಅವ್ರು ಹೇಳಾಯ್ತು ಬಿಡೋಣ ಸುಮ್ಮನೆ. ಯಾಕೆ ಅವ್ರು ಹೇಳಾಯ್ತು ಪಾಪ, ಒಂದೇ ಸತಿ ಹೇಳಿದ್ರು. ಹಾ, ಒಂದೇ ಇದ್ರಲ್ಲಿ ಹೇಳಾಕಿದ್ರು ಅವ್ರು. ಬಿಡಿ ಇಷ್ಟೇ ತಾನೇ ನಿಂದು, ಸುಮ್ಮನೆ ಯಾಕೆ ದೂರದು? ಅಬ್ಜೆಕ್ಷನ್ ಇಲ್ಲ. ಇಲ್ಲಿ ಮಾತಾಡ್ಬಿಟ್ಟು ಸುಮ್ಕ ಆಗಂಗಿಲ್ಲ. ಇಲ್ದವ್ರು ಇರೋರ್ನು ಸೇರ್ಸ್ಕೊಂಡು ಹಿಂಗ ಎಲ್ಲರಿಗೂ ಹೇಳ್ಕೊಂಡು ಇವತ್ತೇ ಕೊಡಿ. ಅಲ್ಲ, ಯಾರ ಹತ್ರ ಇದೆ ಇವತ್ತೇ ಕೊಡಿ. ಮಾತಾಡ್ಕೊಂಡು ಈಗ 8 ಜನದ ಹೆಸರು ಹೇಳ್ರಣ್ಣ, ಯಾರ್ಯಾರು ನೀವು? 8 ಜನದ ಹೆಸರು ಹೇಳ್ತೀನಿ. ತಡ್ರಿ, 8 ಜನದ ಹೆಸರು ಹೇಳ್ರಣ್ಣ. ಕರಿಯಪ್ಪ 1, ದ್ಯಾವಯ್ಯರ್ದು 2, ಕೃಷ್ಣ ಹಿಂದು 4, ಸೋಮಯ್ಯರ್ದು 5,
ಆ ಕಡೆ ಅದು ಇವ್ರ ಕೊಂಡ್ಕೊಂಡಿದ್ದು ಚಳ್ಚಮ್ಮರ್ದು 6 ರಂಗಯ್ಯರ್ದು 7 ರಂಗಯ್ಯರ್ದು ಇಲ್ಲ ನಮಗೆ ಗೊತ್ತಿಲ್ಲ ಅಣ್ಣ ಅದಕ್ಕೆ 8 ಜನ ಹೇಳಿ ಅಂತ ನಾನ್ ಕೇಳ್ತೀನಿ first. ಹೇಳ್ರಣ್ಣ, ನಿಮ್ ಇವತ್ತು ನಮ್ ತಲೆಗಳು ಹೇಳ್ಬಿಡಿ, ನಿಮ್ ತಲೆಗಳು ಹೇಳಿ. ಹಾ ಹೌದು ಹೂನಣ್ಣ, ಅದೇನು ಆಯ್ತು ಸರಿ. ಈಗ ಹೇಳು, ನೀನ್ ಹೇಳು, ನಿಮ್ ತಲೆಗಳು ಹೇಳು, ನಿಮ್ ಜೊತೆ ಇದ್ದಾರೆ 8 ಜನ. ನಾವೀಗ ನಮ್ಮ ಹುಡುಗರು ಹೇಳಕ್ ಹೋಗ್ಬೇಡ. ಈಗ 8 ಜನ ಡಿಸೈಡ್ ಮಾಡಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಈಗ ಈ ತೀರ್ಮಾನ ಹೆಂಗಾಗುತ್ತಿದ್ವು? ದೇವಸ್ಥಾನ ಸಮುದಾಯ ಭವನ ಎಲ್ಲ ಒಟ್ಟು ಸೇರಿ ಅದ್ರ ಖರ್ಚು ಪ್ರಕಾರ ನಾವು ಕೊಡ್ತೀವಿ. ಇಲ್ಲ ಅದು ಅದ್ರೊಳಗೆ ಸೇರ್ಕತೈತಿ. ಆಗ್ಲಿಲ್ಲ ಅಂದ್ರೆ ಅದ್ರ ಖರ್ಚು ನಾವು ಕೊಡ್ತೀವಿ. ಈಗ ನಾವು ಖರ್ಚು ಕೊಡ್ತೀವಲ್ಲ ಅದ್ರಲ್ಲೇ ಆಗುತ್ತೆ ಬನ್ನಿ. ಅಣ್ಣ 8 ಜನ ಕೆಲಸ ಹಣ್ಣೊಂದು ಐತೆ ಅಲ್ರಿ ಅಣ್ಣ, ಆಮೇಲೆ ಸಮುದಾಯ ಭವನ ಯಾರು ಹಾಕಾರ ಅಂದ್ಬೇಡಿ, ಅದು ನಾವು ಕೊಡ್ತೀವಿ. ಅಲ್ಲ ಸಾ 8 ಜನ ಯಾರು ಹೇಳ್ಬಿಡಿ ಇವಾಗ. ಎಲ್ಲದ್ ಯಾವ 3 ಜನ ಮತ್ತೆ ಇದು ಮಾಡಿದ್ರಲ್ಲ ಹೇಳಿ ಸರ್. ಅದೇ ಸರ್, ಕರಿಯಪ್ಪರ್ ಒಂದು ದ್ಯಾವ 2, 2 ವೀರಭದ್ರ 3, 3 ಕೃಷ್ಣಯ್ಯ 4, 4 ಸೋಮಯ್ಯ 5 ಗಿರಿಯ 6, ಹಾ ತಿಮ್ಮಯ್ಯ 7, 7 ಈ ತಿಮ್ಮಯ್ಯ 8, ಇನ್ನೊಂದು 9. ಇದು 9. ರಂಗಸ್ವಾಮಿ ಅಣ್ಣವ್ರ ಅಪ್ಪನ ಹೆಸರೇನು? ದಾಸಯ್ಯನ ಹೇಳಿ. ಮತ್ತೆ 9 ಆಯ್ತು ದಾಸಯ್ಯ. ಮತ್ತೆ 9 ಆಯ್ತಲ್ಲ. ಯಾವ್ದು 9? 9 ಹೇಳು, ನೀನ್ ಹೇಳೋಣ. ಈಗ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿರೇನ? ತಿಮ್ಮಯ್ಯ ಅನ್ನೋದು 2 ಹೇಳವ್ರು. ತಿಮ್ಮ ಐತ ಕೇಳಿ ಸರ್, ತಿಮ್ಮಯ್ಯ ದಾಸಯ್ಯ ಇಬ್ರು ಒಂದೇ ಅಂತಂದಿರೋರು. ಹಾ ಮಾರ ಸುಮ್ಕಿರೋದು ಏನು ಹೇಳ ನಿನ್ ಕತೆ ಅದ ಸುಮ್ಮನೆ ಇದ್ದಲ್ಲ ನೀನು. ನಾವಿರ್ಲಿಲ್ಲ, ನಾವಿನ್ನು ಹುಟ್ಟಿರಲ್ಲ. ಹೇಳ್ಬೇಕು ಏನಂತ ತಿಳ್ಕೊಂಡ್ರು. ಹೆಸ್ರು ಹೇಳ್ಬಿಡಿ ಸಾ. ವಾಸನೆ ಅವರಲ್ಲ. ಸರಿ ಹೆಸ್ರು ಹೇಳಿ ನಮ್ಗೆ. ಅದಕ್ಕೆ ಅವ್ರು ಹೇಳೋದು 6, 7, 8, 9. 9 ಮನೆ ಬರ್ತಾರೆ ಮತ್ತೆ 9 ಅಂದ್ರೆ 9 3 27. ಖರ್ಚು ಬಂದು ಸರಿಯಾಗಿ ಬಿಡಿ. ಈಗ 30 ಕುಂಟೆ. 30 ಕುಂಟೆ ಅಂದ್ರೆ 9 3 27. 27 ಕುಂಟೆ ಆಗುತ್ತೆ. ಅಲ್ಲ 9 3 27 ಕುಂಟೆ ಆಗುತ್ತೆ. 3 ಕುಂಟೆ ಅದು ಕರೆಕ್ಟಾ? 30 ಕುಂಟೆ ಮೇಡಮ್. ಅದ್ರಲ್ಲಿ 3 ಕುಂಟೆ ದೇವಸ್ಥಾನ ರೋಡ್ಗೆಲ್ಲ ಹೋಗುತ್ತೆ ಅಂತೀರಲ್ಲ. ಈಗ 8 ಅಲ್ಲ 9 ಜನ. 9 ಜನ ಒಂದು ಲೆಸ್ ಲೆಕ್ಕ ಹಾಕಿ. ಹಾ ಈಗ ಆಯ್ತು ಸರಿ 9 ನಟಣ. ಹಾ ಹಾ ಅವ್ರ ಅನುಭವದಂತೆ ರಸ್ತೆ ಬಿಟ್ಟು ಅವ್ರ ಅನುಭವ. ಹೌದು ಅದು ಮೇನು. ಈಗ ಅದೇ 10,000 ಕೊಡ್ಬೇಕು ಅಂದ್ರಲ್ಲ ಹೇಳ್ಬಿಡಿ. ಅಡ್ಜಸ್ಟ್ ಮಾಡ್ಕೊಂಡು ಕಿತ್ತಾಡ ಅಂತದಾದ್ರೆ ಮುಂದೆ ಕೈ ಹಾಕದೆ ಬೇಡ. ಅನುತಂದಿಂದ ಇಲ್ಲ ವೆಂಕಟೇಶ್ ಹಿಂಗೆ ಒಂದಡಿ ಬಿಡು ಅಂದ್ರೆ ಒಪ್ಕೋಬೇಕು, ಇಲ್ಲ ದೇವರಾಜ್ ಹಿಂಗೆ ಬಿಡು ಅಂದ್ರೆ ಒಪ್ಕೋಬೇಕು. ಆಮೇಲೆ ಸರ್ ಇಲ್ದವ್ರು ಏನ್ ಮಾಡ್ಬೇಕು ಸರ್, ಫಸ್ಟ್ ಈಗ ಇರೋ ಮನೆಗಳು ಏನೇನು ವಾಸವ್ರೆ ಅಳತೆ ಹಾಕಿ ಸರ್ ಬರ್ಕೋಬೇಕು. ನಾನು ಹೇಳ್ತಾರೆ ಇಷ್ಟಡಿ ಇಂತರ್ದು ಅಣ್ಣ ಅದ್ ಬರೆಯೋಣ ಆಮೇಲೆ. ಅದ್ ತೊಂದ್ರೆ ಇಲ್ಲ ಅಣ್ಣ. ಬರೀ ಮನೆಗ್ ಬರಲ್ಲ, ಮನೆಗ್ ಸಪರೇಟ್ ಹಂಗ್ ಬರಲ್ಲ. ಫುಲ್ 3 ಕುಂಟೆ ಅದಕ್ಕೆ ಹೇಳ್ತಾ ಇರೋದು. ಜಾಗನೂ ಸೇರಿಸಿ 9 ಜನಕ್ಕೆ 4 ಕುಂಟೆಲ್ಲ ಒಬ್ಬ ಒಂದೇ ಕುಂಟೆಲ್ಲ ಅವನು ನೀಗ್ ನಮಗೆ ಗೊತ್ತಾಗಲ್ಲ. ಜಾಗ ಎಲ್ಲಿ ಹೋಗಿಲ್ಲ, ಇಲ್ಲೇ ಐತೆ. ಅದು ಬೇಡ ನೋಡಿ ಸರ್ ಇವ್ರು ಹೆಂಗ್ ಹೇಳ್ತಾರೆ. ಅದನ್ನ ನೀವು ಡಿಸೈಡ್ ಮಾಡ್ಕೋಬೇಕು ಅದನ್ನ. ಈಗ ಅದನ್ನ ನೀವು ಬಗೆಹರಿಸ್ಕೋಬೇಕು. ಅನುಭವ ಇರೋ ಅಷ್ಟೇ ಜಮೀನಾ. ಇಲ್ಲಿ ಜಾಗ ಐತೆ ಅಂತ, ಇಲ್ಲಿ ಜಾಗ ಐತಿ, ಇಲ್ಲಿ ಮೇಷ್ ಹಿಂದ್ಗಡೆ ಜಾಗ ಐತೆ. ಅದು ಯಾರಿಗಾರ ಫ್ರೀ ಆಗಿ ಬಿಡ್ತೀಯ ಇಲ್ಲ ಪಕ್ಕನಿಗೆ ಸೇರ್ಕೊಳುತ್ತ. ಏನ್ ಜಾಗ? ಜಾಗ ಐತಿ, ಇದು ಅಲ್ಲಿ ಮನೆ ಐತೆ, ಆ ಮನೆಗ್ ಸೇರುತ್ತ ಆ ಜಾಗ ನೋಡಿ ಯಾರ್ದು ಅಂದ್ರೆ ಅವ್ರದ್ದೇ ಅಲ್ವೇನ. 30 ಕುಂಟೆ ಒಳಗಡೆ ಬರೋ ಜಾಗ ಅಲ್ವೇನ ಅದು. ಮತ್ತಿನ್ನೇನಕ್ಕೆ ಅದ್ರಲ್ಲಿ ತೆಗಿತಾ ಯಾರ್ದು ಅಂತ ಈಗ ಅರ್ಥ ಮಾಡ. ಅದೆಲ್ಲ ಪಾಯಿಂಟ್ ನೋಡ್ರೆ. ಬಾತ್ರೂಮ್ ಕಟ್ಟಿರ್ತಾರ. ಇರ್ರಿ ಒಂದ್ ನಿಮಿಷ ಇರೋಣ, ಇರ್ರಿ. ವೆಂಕಟೇಶ ಇರೋಣ ಅಣ್ಣ. ಅದೆಲ್ಲ ಲೆಕ್ಕಾಚಾರ. ಅವ್ರ ಅನುಭವ ಏನೈತೆ ನಟಣ್ಣರೇ ಅಲ್ರಿ. 30 ಕುಂಟೆ ಜಮೀನಲ್ಲಿ ಇರಿ ಸಾ ಒಂದ್ ನಿಮಿಷ. ಅಲ್ಲಣ್ಣ ಇರೋಣ ಒಂದ್ ನಿಮಿಷ ಅಣ್ಣ. ಆಯ್ತಣ್ಣ ಒಂದ್ ನಿಮಿಷ. 30 ಕುಂಟೆ ಜಮೀನಲ್ಲಿ 9 ಜನಕ್ಕೆ ಈಕ್ವಲ್ ಆಗಿ ಹಂಚಿಕೆ ಆಗ್ಬೇಕಾ ಅಥವಾ ಅನುಭವ ಯಾರ್ಯಾರು ಎಷ್ಟೆಷ್ಟು ಹೊಂದಿದ್ದಾರೆ ಅಷ್ಟೇ ಆಗ್ಬೇಕಾ? ಇದು ಡಿಸೈಡ್ ಆಗ್ಬೇಕು. ಹಾ ಇದನ್ನ ಕರೆಕ್ಟ್ ಆಗಿ. ಹಾ
ಈ ಕ್ವಾಲಿಟಿ ಈಗ ಬರಲ್ಲ, ಹಾ ಮೊದ್ಲಿತ್ತು. ಹಾ ಆ ಮಧ್ಯದಲ್ಲಿ ಏನಾಗಿದೆ ಅವ್ರ ಅಣ್ತಂತನ ಅತ್ತೆ ಅದು ಇದು ಅಂತ ಚೇಂಜಸ್ ಆಯ್ತು. ಹಾ ಈಗ ಏನ್ ಅನ್ಬಹುದಲ್ಲ ಅವ್ರೆ ಅದರಂತೆ ಅಷ್ಟಷ್ಟೇ. ತಗೊಂಡು ಹಾ. ಅಲ್ಲೇನಾದ್ರೂ ಒಂದಡಿ ಅರ್ಧ ಅಡಿ ಮಾತಾಡ್ಕೋಬಹುದು. ಈಗ ಅವ್ರು ಜಾಸ್ತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, 4 ಕುಂಟೆ 5 ಕುಂಟೆ ಎಲ್ಲ ತಗೊಂಡವ್ರೆ ಅಂತಾರಲ್ಲ, ಅದು ಹೆಂಗೆ ಮತ್ತೆ? ಇಲ್ಲ ಸರ್ ಎಲ್ಲಿ ಅಷ್ಟು ಬರಲ್ವಾ? ಮತ್ತೆ ಅಷ್ಟೆಲ್ಲ ಇಲ್ಲ ಅಂದ್ರೆ ಬಿಟ್ಬಿಡ್ರಿ ಅದನ್ನ. 30 ಕುಂಟೆ ಒಳಗೆ ಅವ್ರು 5 ಅಡಿ ಒತ್ತುವರಿ ಮಾಡ್ಕೊಂಡಿದ್ರು ಅವ್ರದಯ, 2 ಅಡಿ ಒತ್ತುವರಿ ಮಾಡ್ಕೊಂಡಿದ್ರು ಅದೇ. 30 ಕುಂಟೆ ಒಳಗೆ ಏನು ಅನುಭವ ಇಲ್ಲ, ಅದ್ರ ಮಗು ಪ್ರಿಕಾಷನರಿ ಅದನ್ನೇ ಕೇಳ್ತಾ ಇರೋದು. ಏ ಮೇಡಮ್ ಅವರೇ, ಇರೋದೇ 3 ಕುಂಟೆ, ಯಾರು ಒತ್ತುವರಿ ಮಾಡಕ್ ಜಾಸ್ತಿ ಇಲ್ಲ ಬಿಡಿ. 2 ಅಡಿ 5 ಅಡಿ ಅದಕ್ಕೋಸ್ಕರ ನೀವು ಮತ್ತೆ ಇದನ್ನ ಬಗೆಹರಿಯೋದೇ ಇಲ್ಲ. 2 ಅಡಿ 5 ಅಡಿ ಗಲಾಟೆ ಯಾರು ಮತ್ತೆ ಆಗಲ್ಲ ಇದು ಇದ್ರೆ ಇಲ್ಲಿ. ಈಗ ಏನ್ ಈ ಮನೆಗಳು ಇವೆಲ್ಲವೇ ಒಂದು 20 ಕುಂಟೆ ಇರ್ಬೇಕು ಈ ರೋಡ್ಸ್ ಹೋಗಿ. ಇಲ್ಲ 20 ಕುಂಟೆ ಮತ್ ಬಿಡಿ 20 ಕುಂಟೆ ಒಳಗೆ ಈ ರೋಡ್ ಒಂದು ಅಲ್ಲಿವರೆಗೂ ಹೋಯ್ತು ಅಂದ್ರೆ 5 ಕುಂಟೆ ಹೊರಟೋಗುತ್ತೆ. ಸಮುದಾಯ ಭವನ ಐತೆ, ದೇವಸ್ಥಾನ ಐತೆ. ಅವಾಗ ಈಗ ಎಲ್ಲ ಕ್ಲಿಯರ್ ಆಗಿ ಅಳ್ಕತ್ತೀವಲ್ಲ, ಹೆಚ್ಚುವರಿ ಯಾರಿಗೆ ಏನೇನು ಕೊಟ್ಟಾರೆ ಅದನ್ನ ಅವಾಗ್ಲೂ ಬಗೆಹರಿಸ್ಕೋಬಹುದು. ಚೈನ್ ಹಿಡಿಸು ಅಂದ್ರೆ ಬಗೆಹರಿಸ್ಕೋಬಹುದು. ಹೋಗೋದಕ್ಕೂ ಮುಂಚೆಲ್ಲ ಹಿಡಿದ್ಬೇಕಾದ್ರೆ ಎಲ್ಲರೂ ಬರ್ಕೊಡ್ತಾರೆ. ನೀವು ಹೆಂಗೆ ಹೇಳ್ತೀರಾ ಹಂಗೆ. ಮೂರ್ತಿ ನೀವ್ ಹೇಳಿದ್ ಕರೆಕ್ಟ್ ಅದು. ಚೈನ್ ಹಿಡಿದ್ರೆ ಎಷ್ಟು ಅಡಿ ಎಷ್ಟು ಕುಂಟೆ ಗೊತ್ತಾಗುತ್ತೆ. ಅನುಭವದಲ್ಲಿ ಏನಾಗುತ್ತೆ ಹಿಂದೆ ನಾವು 3 ಕುಂಟೆ ಹೆಂಗ್ ಹಂಚಿದ್ರಿ ಹಿಂಗ್ ಹಂಚಕ್ಕಾಗ್ತದೆ. ಬೇಕಾದ್ರೆ ರೋಡ್ ಬೇಡ ಅಂದ್ರೆ ಇದನ್ನು ಸೇರ್ಸಿ ಹಂಚ್ಕೊಡ್ತೀವಿ. ಆಮೇಲೆ ರೋಡ್ ಮಧ್ಯದಿಂದ ರೋಡ್ ಮಧ್ಯದಿಂದ ನಿನಗರ್ಧ ರೋಡ್ ಆಗುತ್ತೆ, ನಿನಗರ್ಧ ರೋಡ್ ಆಗುತ್ತೆ. ಯಾವನಂತಾನೆ ಯಾಕಂಗ್ ಮಾತಾಡ್ತಾರೆ? ರೋಡಲ್ಲಿ 7 ಕುಂಟೆ ಜಮೀನ್ ಕಳಿತೀವಿ ಮತ್ತೆ ಉಳ್ಳಂಗ್ ಹೋಗಿ ಅಲ್ವಾ, ಈ ಜಮೀನು ಇಲ್ಲಿ ಐತಲ್ಲ ಅಗಲ, ಮುಂದಿಲ್ಲ ಅಷ್ಟಿಲ್ಲ. ಏನ್ ಮಾಡೋಣ ಈಗ ಕ್ರಾಸ್ ಮಾಡೈತೆ ಜಾಗ ಇದ್ದಂಗೆ. ಅಣ್ಣ ಈಗ ಅನುಭವದಲ್ಲಿ ಯಾರ್ಯಾರು ಇದ್ದೀರಾ ಅಷ್ಟು ಕೊಡ್ಬೋದು ಒಂದು ಪ್ರಕಾರ, ಒಂದು ಲೆಕ್ಕಾಚಾರವಾಗಿ ಬಂದ್ರೆ. ಅದನ್ನೇ ಹೇಳ್ತಾ ಇರೋದು. ಅನುಭವದಲ್ಲಿ ಯಾರ್ಯಾರು ಎಷ್ಟೆಷ್ಟು ಇದ್ದೀರಾ ಅಷ್ಟೇ. ಅದೇ 1 ಅಡಿ ಹೆಚ್ಚು ಕಡಿಮೆ ಆಗ್ಬೋದು. 1 ಅಡಿ ಬೇಡ ಅಣ್ಣ, 3 ಅಡಿ ಹೆಚ್ಚು ಕಮ್ಮಿ ಯಾರು ಅಬ್ಜೆಕ್ಟ್ ಮಾಡಂಗಿಲ್ಲ. 1 ಅಡಿ ಅಲ್ಲ ಅಣ್ಣ, 3 ಅಡಿ ಬರ್ಬೋದು ಒಂದ್ ಕಡೆ. ಅದಕ್ಕೆ ಅಬ್ಜೆಕ್ಷನ್ ತೆಗೆದ್ರೆ ಆಗಲ್ಲ. ಇವು ಈಗ ಮನೆ ಹೊಡ್ಕೊಡ್ಬೇಕು ಅವೆಲ್ಲ ಆಗಲ್ಲ ಬಿಡಿ. ಮನೆ ಹೊಡಿದ್ ಕೊಡೋದು ಅವೆಲ್ಲ ಕೇಳ ಅವ್ ನ್ಯಾಯಯುತ ಅಲ್ಲ. ವೆಂಕಟೇಶ್ ಈಗ ಏನ್ ಅನುಭವದಲ್ಲ ಅವ್ರೆ, ಒಂದ್ ಸಣ್ಣ ಪುಟ್ಟ ವ್ಯತ್ಯಾಸದಲ್ಲಿ ಹೂ ಅಂದ್ರೆ ಮುಂದುವರಿತೀವಿ. ಅದು ಇಲ್ಲ ಸುಮ್ನೆ ಇದು ಮಾತಾಡದೆ ಬೇಡ. ದಾಖಲೆಗಳು ರೆಡಿ ಆಗ್ಬೇಕು ಫಸ್ಟ್, ಇಂಪಾರ್ಟೆಂಟ್. ದಾಖಲೆ ರೆಡಿ ಆದ್ಮೇಲೆ ಜಮೀನ್ ಜಾಸ್ತಿ ಆಗುತ್ತೆ ಆಮೇಲೆ. ಅಲ್ಲಣ್ಣ ವೆಂಕಟೇಶ್ ಏನು ಆಗ್ತಲ್ಲ, ಅಣ್ಣ ಈಗ ದಾಖಲೆ ರೆಡಿ ಆದ್ರೆ 30 ಕುಂಟೆ ಜಾಸ್ತಿ ಆಗುತ್ತಾ? ಬತ್ತ ಕಡಿಮೆ ಕೆಲಸ ಮಾಡೋಣ. ಇವ್ರ ಹತ್ರ ಒಂದು ಹೇಳಿಕೆ ಪತ್ರ ತಗೊಳ್ಳೋಣ. ದಾಖಲೆ ತಗೊಂಡ ಏನ್ ಸಮಸ್ಯೆ ಏನು ಅಂತ ಮತ್ತೆ ಇವಾಗ ಸ್ಟಾರ್ಟಿಂಗ್ ಅದನ್ನೇ ಅವ್ರು ಹೇಳ್ತಾವ್ರಲ್ಲ ಅದನ್ನೇ ಮಾಡೋಣ ಅಂತ. ಸರ್ ಚೈನ್ ಹಾಕಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಮುಂಚಿತವಾಗಿ ಸಮಾಧಾನ ಆದ್ರೆ ಮುಂದುವರಿಯೋಣ. ಈ ರೋಡ್ ಮತ್ತೆ ಡ್ರೈನ್ ಅಳತೆ ಸಪರೇಟ್ ಇವರೇ ಡ್ರೈನ್ ಮಾಡಿಸ್ಕೊಂಡು ಇವರೇ ಚರಂಡಿ ಮಾಡಿಸಿ ನೀವು ಪಂಚಾಯತ್ ಸರಿ ಇಲ್ಲ. ಇದು ನಾವು ಬಲವಂತವಾಗಿ ರೋಡ್ ಮಾಡಕ್ ಆಗತ್ತ ಸರ್? ಅಲ್ಲ ವೆಂಕಟೇಶ್ ಅವ್ರೆ, ಸಾಹೇಬ್ರೆ ಫಸ್ಟ್ ಸ್ಕೆಚ್ ಮಾಡ್ಬೇಕಾಗಿರೋದು ಜಾಗ ಯಾವ ಮೂಲೆ ಹೋಯ್ತೆ ಅಂತ. ಆಮೇಲೆ ಮಾಡೋದು ಈಗ ಮಾಡಲ್ಲ. ನೀವು ಒಪಿನಿಯನ್ ಕೊಟ್ರೆ ನೀವೇನು ಅಡಿ ಲೆಕ್ಕದಲ್ಲಿ ಇವತ್ತು ಫೈನಲ್ ಮಾಡ್ತೀರಿ, ನಿಮ್ಮದನ್ನ ಬರ್ಸ್ಕೊಂತೀವಿ ಅಡಿ ಲೆಕ್ಕದಲ್ಲಿ ಏನಿದೆ ಅಂತ. ಅದನ್ನ ಫೈನಲ್ ಮಾಡಿ ತಹಶೀಲ್ದಾರ್ ಸಾಹೇಬರು ನಿಮ್ಗೆ ಅವ್ರ ಆಶ್ರಯದಲ್ಲಿ ಕಟ್ ಮಾಡಿ ಹಕ್ಕುಪತ್ರ ಕೊಡ್ತಾರೆ. ಅದನ್ನ ಯಾವ ರೀತಿ ಅಂದ್ರೆ ಪರಿವರ್ತನೆ ಮಾಡಿ ಕೊಡೋದು ತಹಶೀಲ್ದಾರ್ ಕೊಟ್ಟವು. ಅದರಲ್ಲಿ ನಿನಗೆ ಸ್ಕೆಚ್ ಕಾಪಿ ಮತ್ತೆ
ಪತ್ರ ಬರುತ್ತೆ ಬರುತ್ತಲ್ಲ ಆಗ ಇನ್ನೇನು ಅಂತ ಲಾಸ್ಟ್ ಆಗೋದು ಮೊದಲೇ ಕೊಡಿ ಅಂದ್ರೆ ಹೆಂಗ್ ಕೊಡ್ಸಕ್ಕಾಗುತ್ತೆ ಅದನ್ನೆಲ್ಲ ನಾವು ಒಪ್ಕೊಳಕ್ ಆಗಲ್ಲ ಸುಮ್ಮನೆ. ಆಮೇಲೆ ಮತ್ತೇನು ತಕರಾರು ಏನು ಅಂತ ಈಗ ತಕರಾರು ಈಗೇನು ಸಮಸ್ಯೆ ಏನು ಅಂತ ಗೊತ್ತಾಗಬೇಕು, ಸುಮ್ಮನೆ ಮಾತಾಡಿ ಎಷ್ಟು. ಸರ್ ನಾನು ಹೇಳ್ತಾ ಇರೋದು ಅಳತಿಗೆ ಹಾಕ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಸರ್ ಸಂದು ಕೇಳಿದ್ರು ಬೆಳ್ಕರಿಯಕ್ಕಾಗಲ್ಲ. ನಾನು ಒಂದು ಅಣ್ಣರು ಹೇಳ್ದಂಗೆ ಫಸ್ಟ್ ಒಂದು ಚೈನ್ ಹಾಕ್ಸ್ಬಿಟ್ಟು ಏನು ಅನುಭವದಲ್ಲ ಅದ್ರಂತೆ ಮಾಡಿ ಒಂದು ಚೀಟಿ ಬರ್ಕೊಂಡು ಅವ್ರ ಮೇಷ್ಟ್ರು ಕರ್ಕೊಂಡು ಹೋಗಿ ಅದು ಏನು ನಿಮ್ಮ ಸರಿ ಆಯ್ತು. ಈಗ ಫಸ್ಟ್ ಚೈನ್ ಅಲ್ಲಿ ರೋಡು ಚರಂಡಿ ದೇವಸ್ಥಾನ ಫಸ್ಟ್ ಆಗ್ಬೇಕಾದ್ರೆ ಆ ಕೆಲಸ ಅಲ್ವಾ? ಬಿಡಿ ಬಿಡಿ ಅದಾಗಿ ಫಸ್ಟ್ ಸರ್ ಬಿಡಿ ಒಂದು ಚೀಟಿ ಏನೇನು ಅನುಭವದಲ್ಲ ಅವ್ರು ಎಲ್ಲಾರ್ದು ಹೆಸರು